ಈ ಒಂದು ಗಂಧದ ಗುಡಿ ಕಪ್ಪಿನ ಸಮಾರೋಪ ಸಮಾರಂಭದ ವೇದಿಕೆಯ ಮೇಲ್ಭಾಗದಲ್ಲಿ ಬರಲಿಕ್ಕಿದ್ದಾರೆ. ಋತ್ವಿಕ್ ಅವರು ಪಂದ್ಯ ಶ್ರೇಷ್ಠ ಪಡ್ಕೊಂಡ್ರ? ಎಸ್. ಫೆಬ್ರವರಿಯ ತಿಂಗಳಲ್ಲಿ ಬಹುಶಃ ಮತ್ತೊಂದು ಕ್ರಿಕೆಟ್ ಯುಗವನ್ನು ಸೃಷ್ಟಿಸ್ತಾ ಇದೆ ಶ್ರೀಕೃಷ್ಣ ದೇವರಾಯ ಕ್ರಿಕೆಟರ್ಸ್. ವ್ಯವಸ್ಥಿತ ಒಂದು ದಾಂಡು ಚಣೆಯ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ ಕೂಡ. ಈ ರೀತಿಯಲ್ಲಿ ಟೈಗರ್ ನಾಗಣ್ಣ ಟೈಗರ್ TNT ಕಪ್ ಕೂಡ ಇವೆಲ್ಲವೂ ಕೂಡ ಈ ಭಾಗ ಪ್ರತಿಷ್ಠಿತ ಮುಂದಿನ ಹಂತದ ಪಂದ್ಯಾಟಗಳು ಕೂಡ ಅಂಗಡಿ ಒಳಭಾಗದಲ್ಲಿ ಈ ವರ್ಷದ ಅಂತಿಮ ತಿಂಗಳಲ್ಲಿ ಗಂಧದ ಗುಡಿ ಕಪ್ ವೇದಿಕೆ ಮುಂಬೈ ಯುವ ರಾಜಕುಮಾರ 8 ರಿಂದ 10 ಅಡಿ ಎತ್ತರದ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರ ಅಳವಡಿಕೆಯನ್ನು ಕಾಣ್ತಾ ಇದೆ. ಮೊದಲ ಚೆಂಡು ಓಟಗಳಿಗೆ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಡಾಟ್ ಬಾಲ್. ರಾಜೇಶ್ ಹಲೋ 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 ಎಲೆಕ್ಟ್ರಿಷಿಯನ್ ಅವರು ಹಲೋ. ಈ ನಡುವೆ ಎಸೆದಂತ ಚೆಂಡು ಡಿಕ್ಲೇರ್ ಏರಿಯಾವನ್ನು ಕಂಡುಕೊಳ್ತಾ ಹಂತದಲ್ಲಿ 2 ಓಟಗಳ ಸೇರ್ಪಡೆ. ಹಲೋ ಹಲೋ ನೋಡಿ, ನಮ್ಮ ಕಮೆಂಟೇಟರ್ ಬಾಕ್ಸಿನ ಎಡಭಾಗದಲ್ಲಿರುವಂತ ಪ್ರೇಕ್ಷಕರ ಗ್ಯಾಲರಿ ಹೊರಭಾಗದಲ್ಲಿ ಮನೆಯ ಎದುರುಗಡೆ ಪಾರ್ಕಿಂಗ್ ಅನ್ನು ಮಾಡಿರುವಂತ ವೆಹಿಕಲ್ ಗಳನ್ನ ಇಮಿಡಿಯೇಟ್ ಆಗಿ ನೀವು ತೆರವುಗೊಳಿಸಬೇಕು. ವೈಟ್ ಕಲರ್ ಮನೆಯ ಎದುರುಗಡೆ ನಿಮ್ಮ ವೆಹಿಕಲ್ ಗಳನ್ನ ಪಾರ್ಕಿಂಗ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನೀವು ತೆರವುಗೊಳಿಸುವುದಾಗಿ ಸೂಚಿಸ್ತಾ ಇದ್ದೀವಿ. ನೋಡಿ,
ಕೀಪರ್ ಇರುವಂತ ಸ್ಟೇಡಿಯಂನ ಹಿಂದ್ಗಡೆ ಇರುವಂತ ಮನೆ ಎದುರುಗಡೆ ಪಾರ್ಕಿಂಗ್ ಅನ್ನು ಮಾಡಿರುವಂತ ವೆಹಿಕಲ್ ಗಳನ್ನು ಇಮಿಡಿಯೇಟ್ ಆಗಿ ತೆರವುಗೊಳಿಸಬೇಕು. ಮತ್ತೆ 3 ಓಟಗಳು ಈ ಹಂತದಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ ಆರಂಭಿಕ ವರ್ಗಾಗಿ. ಬಹಳಷ್ಟು ಬರೆದ ಹೊಡೆತ ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಈ ಹಂತದಲ್ಲಿ ದಾಖಲಿಸಿದ್ರು ಕೂಡ ಸಂಜಯ್ ಭರ್ಜರಿ ಕ್ಯಾಚ್ ಅನ್ನ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಪಡ್ಕೊಂಡ್ರು. ಲೊಟ್ಟೆ 11 3ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಇದನ್ಮದ ಪವನ್ ಔಟ್. ತಂಡದ ಪ್ರಮುಖ ವಿಕೆಟ್ ಅನ್ನ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಲೊಟ್ಟೆ 11 3ಕ್ಕೆ 1. ಬಹಳಷ್ಟು ಉತ್ತಮ ರೀತಿಯ ಒಂದು ಐತಿಹಾಸಿಕ ದಾಖಲೆ ಕ್ರಿಕೆಟ್ ಪಂದ್ಯಕೂಟವನ್ನಾಗಿ ಇಲ್ಲಿ ಸಾಗ್ತಾ ಇದೆ. ಹಲೋ ಹಲೋ ನೋಡಿ, ಮನೆ ಮುಂದೆ ನಿಲ್ಲಿಸಿರುವಂತ ಗಾಡಿಗಳು ಇಮಿಡಿಯೇಟ್ ಆಗಿ ತೆರವುಗೊಳಿಸದೇ ಇದ್ರೆ ಟೋಯಿಂಗ್ ಅವರು ಬಂದು ನಿಮ್ಮ ಗಾಡಿಯನ್ನ ಕೊಂಡೊಯ್ತಾರೆ ಅನ್ನುವಂತ ಸೂಚನೆಯನ್ನ ಈಗಾಗಲೇ ನಮ್ಗೆ ತಿಳಿಸ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಇದು ತೆರವುಗೊಳಿಸಬೇಕು. Hello, 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 hello. ಹಲೋ ಹಲೋ ಅಂಗಣ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಹಂತದಲ್ಲಿ 10 ಓಟವನ್ನು ದಾಖಲಿಸ್ತಾ ಇರುವಂತಹ ಲೊಟ್ಟೆ 11 ತಂಡ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಬಾರಿ ಎಸೆದಿರುವಂತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಲ್ಲ. ಹಂತದಲ್ಲಿ ಮತ್ತೆ ಡಾಟ್ ಬಾಲ್.
ನೋಡಿ, ನಮ್ಮ ಕೀಪರಿನ ಹಿಂಭಾಗದಲ್ಲಿರುವಂತ ಮನೆಗಳ ಮುಂದೆ ವೆಹಿಕಲ್ ಅನ್ನ ನಿಲ್ಲಿಸಿದವರು ಇಮಿಡಿಯೇಟ್ ಆಗಿ ನೀವು ತೆರವುಗೊಳಿಸಬೇಕೆಂದಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಹಂತದಲ್ಲಿ ಬಹಳ ಶುದ್ಧವಿರ್ತದೆ ಎಸೆತ. ತಂಡದ ಮೊತ್ತ ಈ ಹಂತದಲ್ಲಿ 11ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಲೊಟ್ಟೆ 11 ತಂಡ. ಅಂತಿಮ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಳಸುವುದರ ಹೊಡೆತ. ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಡೆ ಮೊತ್ತ 11 ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದೆ ಲೊಟ್ಟೆ 11. 3 ದಿನಗಳ ಕಾಲದ ಹಗಲು ರಾತ್ರಿಯ ಒಂದು ಗಂಧದ ಗುಡಿ ಕಪ್ಪ ಬಹಳಷ್ಟೊಂದು ಯಶಸ್ಸಿನ ಮುಂಚೂಣಿಯನ್ನು ಕಂಡುಕೊಳ್ತದೆ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಬೆಂಗಳೂರಿನ ತಂಡ ಈ ಒಂದು ಪ್ರತಿಷ್ಠಿತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡ್ತಾ ಇದೆ. 2 ದಿನಗಳ ಕಾಲದ ಯಶಸ್ಸನ್ನ ಕಂಡಿರುವಂತಹ ಒಂದು ಹಗಲು ರಾತ್ರಿಯ ಪಂದ್ಯ. ಅಂತಿಮ ದಿನದ ಕೆಲವೊಂದು ಪಂದ್ಯಾಟಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಸಂಜೆ ಬಳಿಕ ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಮುಗಿದ ತಕ್ಷಣ ಮತ್ತೊಂದು ಟೆನ್ನಿಸ್ ಬಾಲಿನ ಐತಿಹಾಸಿಕ ದಾಖಲೆಯ ಸುವರ್ಣಾಕ್ಷರಗಳನ್ನ ಬರೆಯುತ್ತೆ ಗಂಧದ ಗುಡಿ ಕಪ್ 2024ಕ್ಕಾಗಿ. ತಂಡದ ಮೊತ್ತ ಈ ಹಂತದಲ್ಲಿ 11 ಓಟವನ್ನು 2 ಓವರ್ಗಳಲ್ಲಿ ಕೇವಲವಾಗಿ ದಾಖಲಿಸಿದಂತ ತಂಡ ಲೊಟ್ಟೆ 11 ಎರಡದ ಕ್ವಾರ್ಟರ್ ಫೈನಲ್ ರೂಪದಲ್ಲಿ SRB 11 ಹುಡುಗರನ್ನ ಈ ಹಂತದಲ್ಲಿ ಎದುರಿಸ್ತಾ ಇದ್ದಾರೆ. ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ ಕೂಡ 12 ವರ್ಷಗಳ ಒಂದು ಇತಿಹಾಸವನ್ನು ಕಂಡಿರುವಂತಹ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಇಂದ ತಂಡ ಕ್ರೀಡೆ, ಮನೋರಂಜನೆ, ವೈದ್ಯಕೀಯ, ಸಮಾಜ ಮುಖಿಯ ಒಂದು ಕೆಲವೊಂದು ಚಟುವಟಿಕೆಗಳ ಒಂದು ಕಾರ್ಯಕ್ರಮಗಳ ಯಶಸ್ಸನ್ನು ಕಂಡಿರುವಂತಹ ಈ ಒಂದು ಸಂಸ್ಥೆ ಒಂದು ದಾಖಲೆ ಒಂದು ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ ಈ ಬಾರಿ ಗಂಧದ ಗುಡಿ ಕಪ್ಪಿಗಾಗಿ. ಚಂದನ್ಯಸದ ಚೆಂಡು ಬಹಳ ಶುದ್ಧವರ್ತಿ ಒಂದು ಹೊಡೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೊಳ ಸೇರ್ಪಡೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ತಡೆಬದ್ಧ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯ ಮೊತ್ತ 12 ಓಟಗಳು. 7 ಪಂದ್ಯಾಟಗಳು ಮಾತ್ರ ಈ ಟೂರ್ನಮೆಂಟ್ ಅಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 4 ಕ್ವಾರ್ಟರ್ ಫೈನಲ್, 2 ಸೆಮಿಫೈನಲ್, 1 ಫೈನಲ್. ಈಗಾಗಲೇ ಮೊದಲ ಕ್ವಾರ್ಟರ್ ಫೈನಲ್ ಮುಕ್ತಾಯವನ್ನು ಕಂಡಂತ ತಂಡ ಇವಾಗ 2ನೇ ಕ್ವಾರ್ಟರ್ ಫೈನಲ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಚಂದನ್ ಎಸೆತಗಾರಿಕೆ ಭಾಗದಲ್ಲಿ ಮೂರದವರ 2ನೇ ಚೆಂಡು ಈ ಬಾರಿ ಎಸೆದಿರುವಂತ ಚೆಂಡು ಆಪ್ಷನ್ ಹೊರತಿರುವಂತ ಕಾಣ್ತಾ ಇದೆ. ವೈಡ್ ಬಾಲ್. ಈ ಚೆಂಡಿನಲ್ಲಿ ಒಂದು ಹಂತದ ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ 13ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಲೊಟ್ಟೆ 11. ನಿನ್ನೆ ದಿನ ಭರ್ಜರಿ ಆಟವನ್ನು ಆಡಿದಂತ ಲೊಟ್ಟೆ ಮತ್ತೆ ಪಂದ್ಯಾಟವನ್ನು ಆಡ್ತಾ ಇದೆ. ಷಡಗಾತ್ರಗಳಿತ್ತು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಳಸೋದು ಬರ್ತದೆ. ಹೊಡೆತ ಸುಂದರತೆ ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದಂತ ಕಿಶೋರ್ ಸುಲಭದ ಕ್ಯಾಚ್ ಕೊಡುವ ಮುಖಾಂತರವಾಗಿ ಲೊಟ್ಟೆ 11 ಮತ್ತೊಂದು ವಿಕೆಟ್ ಪತನ. 13ಕ್ಕೆ 2 ಪವರ್ ಪ್ಲೇ ಹಂತದ 2 ಓವರ್ಗಳ ಮುಕ್ತಾಯವನ್ನು ಕಂಡಂತ ಬಳಿಕ 3ನೇ ಓವರಿನ 2ನೇ ಚೆಂಡಿನಲ್ಲಿ ಒಂದು ಬಿರುಸಿನ ವಿಕೆಟ್ ಅನ್ನು ಉರುಳಿಸಿದ್ರು. ಮತ್ತೊಂದು ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಲೊಟ್ಟೆ 11ಗಳ ತಂಡ. ಅಂಗಣ ಒಳಭಾಗದಲ್ಲಿ ಪ್ರಮೋದ್ ಹೊಸ ದಾಂಡಿನ ಸೇರ್ಪಡೆ ಕೂಡ 2 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹೊಸ ಆವಿಷ್ಕಾರದ ಅಡಿಯಲ್ಲಿ ಹೊಸ ಒಂದು ವಿಸ್ತಾರದ ಒಂದು ಕ್ರೀಡಾಂಗಣ ಅಗಲ ಚಿಕ್ಕದಾದ್ರೂ ಕೂಡ ಕೆಲವೊಂದು ಯುವ ಆಟಗಾರರ ಭರಪೂರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ.
ಮತ್ತೆ ಮೂರನೇ ಬಾರಿ ಚಂದನ್ ಈ ಬಾರಿ ಎಸೆತಗಾರಿಕೆ ಭಾಗದಲ್ಲಿ. ಈ ಹಂತದಲ್ಲಿ 2 ಚೆಂಡು ಮುಕ್ತಾಯವನ್ನು ಕಂಡಿರುವಂತಹ ತಂಡ SRB11 ಬಹಳಷ್ಟು ಉತ್ತಮ ರೀತಿ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಮತ್ತೆ ಈ ಬಾರಿ ಚಂದನ್ 3ನೇ ಚೆಂಡಿಗಾಗಿ 3ನೇ ಚೆಂಡು ಬ್ಯಾಕ್ ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಪ್ರಯತ್ನ ನಗೆತವನ್ನ ಕಂಡಿತು. ಒಂದೊಳ ಸೇರ್ಪಡೆ ತಡಮತೆಯ ಹಂತದಲ್ಲಿ 14ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ನ 3 ಚೆಂಡುಗಳು ಕೂಡ ಮುಕ್ತಾಯ. ಸ್ಟ್ರೈಕರ್ ಮೇಲ್ಭಾಗದಲ್ಲಿ ಮಂಜುನಾಥನ ಸೇರ್ಪಡೆ. ಈ ಓವರ್ನ 3 ಚೆಂಡುಗಳ ಮುಕ್ತಾಯವನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ಚಂದನ್ ಎಸೆತಗಾರಿಕೆ ಭಾಗದಲ್ಲಿ N1 ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ 3 ದಿನಗಳ ಕಾಲ ಅಂತಿಮ ದಿನಕ್ಕಾಗಿ. ಬ್ಲಾಕರ್ ಎಸೆತ ಬಹಳಷ್ಟು ಉತ್ತಮ ರೀತಿಯ ಎಸೆತ, ದಾಂಡಿಗರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಈ ಒಂದು ಚೆಂಡು. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 15 ಓಟಗಳು. ಲಾಸ್ಟ್ ಬಾಲ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮತ್ತೊಂದೊಡ ಪೂರೈಕೆನ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. 16ಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆಯನ್ನು ಕಾಣ್ತಾ ಇರುವಂತ ಮೊತ್ತ ಕೂಡ. ಅಂತಿಮ ಎಸೆತ 3ನೇ ಓವರ್ ಮುಕ್ತಾಯಕ್ಕಾಗಿ ಬರಬೇಕಾಗಿದೆ ಚಂದನ್. ಅಂತಿಮ ಚೆಂಡು ಲಾಂಗ್ ಆನ್ ಲಾಂಗ್ ಆಫ್ ನಡುವಣ ಒಂದೊಡ ಸೇರ್ಪಡೆ ಡ್ರೈವ್ ಶಾಟ್ ಗೆ ಅವಕಾಶವನ್ನು ಮಾಡಿಕೊಟ್ರು. 3ನೇ ಓವರ್ನ ಅಂತಿಮ ಚೆಂಡಿನಲ್ಲಿ ಒಂದು ಭರ್ಜರಿ ಒಂದೋಟ ಪೂರೈಕೆಯನ್ನು ಕಂಡ್ರು. ತಂಡದ ಮೊತ್ತ ಈ ಹಂತದಲ್ಲಿ 17ಕ್ಕೆ 2 ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ಲಡ್ಡ 11 ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಕೀಪರ್ ಹಿಂದ್ಗಡೆ ಮತ್ತೆ ಮನೆ ಮುಂದೆ ಯಾರು ಕೂಡ ಪಾರ್ಕಿಂಗ್ ಮಾಡಬೇಡಿ ಎಂಬುದಾಗಿ ಸೂಚಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಬಹಳಷ್ಟು ಐತಿಹಾಸಿಕ ದಾಖಲೆ ಕ್ರಿಕೆಟ್ ಪಂದ್ಯ ಇಲ್ಲಿ ಮುಂದುವರಿಕೆಯನ್ನು ಈ ಹಂತದಲ್ಲಿ ಕಂಡುಕೊಂಡ್ರೆ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಟೂರ್ನಮೆಂಟ್ ವಿಜಯಿಗಳ ತಂಡ 1,23,456 ರೂಪಾಯಿಗಳ ಜೊತೆಗೆ ಗಂಧದ ಗುಡಿಯ ಕಪ್ಪನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 56,789 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಈ ಒಂದು ಗಂಧದ ಗುಡಿಯ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ ಕೂಡ. ಎಸೆತಗಾರಿಕೆ ಭಾಗದಲ್ಲಿ 4ನೇ ಓವರ್ಗಾಗಿ ಮತ್ತೆ ಅಭಿಷೇಕನನ್ನು ಈ ಹಂತದಲ್ಲಿ ಪರಿಚಯಿಸ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ 4ನೇ ಓವರ್ ಅನ್ನು ಮುಗಿಸ್ತಾರೆ ನೋಡ್ಬೇಕಾಗಿದೆ. ತಂಡದ ಮೊತ್ತ 17 ಓಟಗಳು 17. ಗಂಧದ ಗುಡಿ ಕಪ್ಪಿಗಾಗಿ ಟೂರ್ನಮೆಂಟ್ ಅನ್ನು 3 ದಿನಗಳ ಕಾಲ ಬಹಳಷ್ಟು ಉತ್ತಮ ರೀತಿಯ ಒಂದು ಸಂಯೋಜನೆಯನ್ನು ಮಾಡ್ತಾ ಇರುವಂತಹ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಸಂಸ್ಥೆ ಕೂಡ. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ಹಂತದಲ್ಲಿ ಮತ್ತೆ ವೈಡ್ ಬಾಲ್. ತಂಡದ ಮೊತ್ತ ಈ ಹಂತದಲ್ಲಿ 18ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಲೊಡ್ಡ 11 ತಂಡ. ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿಯಾದಂತಹ ಹೊಡೆತವನ್ನು ಈ ಹಂತದಲ್ಲಿ ದಾಖಲಿಸಿದ್ರು. ಗ್ರೌಂಡ್ ಅಂಪೈರ್ ಈ ಹಂತದಲ್ಲಿ ತೃತೀಯ ನೇತ್ರದತ್ತ ಹೋಗ್ತಾ ಇದ್ದಾರೆ. ಡಿಕ್ಲೇರ್ ಏರಿಯಾ ಅಥವಾ ಸಿಕ್ಸರ್
ಅದು ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ ಕೂಡ. ಅಣ್ಣ ಇನ್ನು ಥರ್ಡ್ ಅಂಪೈರ್ ರಿವ್ಯೂ ಬರ್ಲಿಲ್ಲ, ಯಾಕೆ ಸುಮ್ಮನೆ ವಾದ ಮಾಡ್ತೀರಾ? ನೋಡಿ, ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಇದೆ, ಸುಮ್ಮನೆ ಚರ್ಚೆಗಳನ್ನ ಮಾಡಬೇಡಿ ಅಂತ ಸೂಚಿಸ್ತಾ ಇದೀವಿ. ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ಸಿಕ್ಸರ್ ಆ ರೋಟೆಗಳ ಸೇರ್ಪಡೆ ಈ ಹಂತದಲ್ಲಿ ಕೂಡ. ತಂಡದ ಮೊತ್ತ 24 ರನ್ನಿನ ಬರವನ್ನು ಕಾಣ್ತಾ ಇರುವಂತ ಲೊಡ್ಡ 11ಗೆ ಮಂಜುನಾಥನ ಒಂದು ಸಿಕ್ಸರ್ ಮರುಭೂಮಿಯಲ್ಲಿ ನೀರು ಸಿಕ್ಕಿದಾಗೆ ಹಾಕ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮತ್ತೆ ವೈಡ್ ಬಾಲ್. ಅಣ್ಣ ದಯವಿಟ್ಟು ನೀವು ಚರ್ಚೆಗಳನ್ನ ಮಾಡಬೇಡಿ, ಅಂಪೈರ್ ಡಿಸಿಷನ್ ಫೈನಲ್ ಆಗಿರುತ್ತೆ. ತಂಡದ ಮೊತ್ತ 26. ಎರಡನೇ ಕ್ವಾರ್ಟರ್ ಫೈನಲ್ ಮುಗಿದ ಬಳಿಕ ಧಾರ್ಮಿಕ ಸ್ಪೋರ್ಟ್ಸಿನ ಸಂಘಟಕರು ಮತ್ತು ಮಹಾಲಕ್ಷ್ಮಿ ಲಯೋಟಿನ ಆರಕ್ಷಕರು ಕೂಡ ಪಂದ್ಯಾಟವನ್ನ ಪ್ರದರ್ಶನ ಪಂದ್ಯದ ಮುಖಾಂತರವಾಗಿ ಆಡ್ತಾರೆ. ಈ ಪಂದ್ಯ ತರುವಾಯ ಆರಕ್ಷಕ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಈ ಟೂರ್ನಮೆಂಟ್ ನ ಪ್ರದರ್ಶನ ಪಂದ್ಯಾಟಕ್ಕಾಗಿ ಆಡ್ಲಿಕ್ಕಿದ್ದಾರೆ. ಈ ಬಾರಿ ಎಸೆದಿರುವಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ತಂಡದ ಮೊತ್ತ 26 ಓಟಗಳು. ಲಾಸ್ಟ್ ಬಾಲ್. 2 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿದೆ. 5ನೇ ಚೆಂಡು ಔಟ್ ಅರೇಂಜ್ ಆಗ್ತಾ ಇದೆ. ಗೂಟದ ಹಿಂಬದಿಯಲ್ಲಿ ದೊಡ್ಡ ಸೇರ್ಪಡೆ. ಬಹಳಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಇರುವಂತಹದ್ದು ದಾಂಡು ಚೆಂಡಿನ ಸಮರದ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಂಗಡಿ ಒಳಭಾಗದಲ್ಲಿ ಸಾಗ್ತಾ ಇದೆ. 16 ತಂಡಗಳು 3 ದಿನಗಳ ಕಾಲವೂ ಕೂಡ ಇದೇ ಒಂದು ಅಂಕಣದ ಒಳಭಾಗದಲ್ಲಿ ಸ್ಪರ್ಧಾತ್ಮಕ ಅಂಶವನ್ನು ಕಂಡಿತ್ತು. ಬಹಳ ಶುದ್ಧ ಹೊಡೆತ ತನ್ಮೂಲಕ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಒಂದು ಭರ್ಜರಿ ಒಂದು ಗ್ಯಾಪ್ ಶಾಟ್ ಅನ್ನು ಈ ಹಂತದಲ್ಲಿ ದಾಖಲಿಸಿದ್ರು. ಒಂದೊಡ ಸೇರ್ಪಡೆ. ತಂಡದ ಮೊತ್ತ 28 ಓಟಗಳು. 4 ಓವರ್ಗಳ ಮುಕ್ತಾಯವನ್ನು ಕೆಡ್ಕೊಳ್ತಾ ಇದೆ. 2 ಓವರ್ಗಳು ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ ಕೂಡ. ತಂಡದ ಮೊತ್ತ 28 ಓಟಗಳು. ಈಗಾಗಲೇ ಮೊದಲ ಸೆಮಿಫೈನಲ್ ಎಂಟ್ರಿಯನ್ನು ಮಾಡಿದಂತ ಜಾಕಿ 11 ಬಲಿಷ್ಠ ಧಾತ್ರಿ 11 ಅನ್ನು ಮಣಿಸಿತ್ತು. ಈ ಪಂದ್ಯಾಟದಲ್ಲಿ 2ನೇ ಸೆಮಿಫೈನಲ್ ಎಂಟ್ರಿ ಅನ್ನೋದು ಯಾವ ತಂಡ ಮಾಡುತ್ತೆ ನೋಡಬೇಕಾಗಿದೆ. SRV 11 ಮತ್ತು ಲೊಡ್ಡ 11 ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ಪ್ರಮುಖ ತಂಡಗಳು ಕೂಡ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಐದನೇ ಓವರ್ ಮೊದಲ ಚೆಂಡು ಚಂದನ್ ತೀರಾ ಕೆಳಮಟ್ಟದಲ್ಲಿ ಎಸೆದ್ರು. ರನ್ಔಟ್ ಮಾಡುವಂತ ಪ್ರಯತ್ನ ತನ್ಮೂಲಕ ರಿಸ್ಕ್ ಸಿಂಗಲ್ ಪೂರೈಕೆ ಹಂತದಲ್ಲಿ ಬೈಸ್ ಮುಖಾಂತರವಾಗಿ ಪೂರೈಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 30ಕ್ಕೆ ಏರಿಕೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ ಕೂಡ. ಕ್ಷಮಿಸಿ 29ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಐದನೇ ಓವರ್ ಮತ್ತೆ 2ನೇ ಚೆಂಡಿಗಾಗಿ
ಎರಡನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಳಸೋದವನಿಗೆ ಹೊಡೆತ ಮತ್ತೊಂದೊಡ ಸೇರ್ಪಡೆ. ಐದು ಕ್ಯಾಮೆರಾಗಳ ಬಳಕೆ ಅಡಿಯಲ್ಲಿ ಈ ಟೂರ್ನಮೆಂಟಿನ ನೇರ ಪ್ರಸಾರ N1 ಬಹಳಷ್ಟು ಉತ್ತಮ ರೀತಿಯಲ್ಲಿ 3 ದಿನಗಳಿಂದಲೂ ಕೂಡ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ನಡೆಸ್ತಾ ಇದೆ N1 BR ಸುನಿಲ್ ಕುಮಾರ್ ಅವರ ಒಂದು ನೇತೃತ್ವದ ಸಂಸ್ಥೆ N1 ಕ್ರಿಕೆಟ್ ಅಕಾಡೆಮಿ. ಅಂಗಡ ಒಳಭಾಗದಲ್ಲಿ ಮತ್ತೊಂದು ವಿಕೆಟ್ ಪತನ. ಎರಡನೇ ಕ್ವಾರ್ಟರ್ ಫೈನಲ್ ಮುಗಿದ ತಕ್ಷಣವೇ ಪ್ರದರ್ಶನ ಪಂದ್ಯ. ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರು ಪಂದ್ಯಾಟವನ್ನು ಆಡ್ತಾರೆ. ಮಹಾಲಕ್ಷ್ಮಿ ಲಯೋಟಿನ ಆರಕ್ಷಕ ಠಾಣ ಸಿಬ್ಬಂದಿ ವರ್ಗದಲ್ಲೂ ಕೂಡ ಅತ್ಯುತ್ತಮ ಕ್ರಿಕೆಟ್ ಆಟಗಾರರಿದ್ದಾರೆ. ಆರಕ್ಷಕರು ದಿನನಿತ್ಯ ಡ್ಯೂಟಿಯಲ್ಲಿ ಇರ್ತಕ್ಕಂಥ ಆಟಗಾರರೆಲ್ಲ ಚೆಂಡು ದಾಂಡನ ಹಿಡಿಲಿಕ್ಕಿದ್ದಾರೆ. ಪ್ರದರ್ಶನ ಪಂದ್ಯಕೂಟಕ್ಕಾಗಿ ಮಹಾಲಕ್ಷ್ಮಿ ಲಯೋಟಿನ ಆರಕ್ಷಕ ಸಿಬ್ಬಂದಿ ವರ್ಗದವರು ಕೂಡ ಗಂಧದ ಗುಡಿ ಕಪ್ಪನ್ನಾಡ್ತಾರೆ ಕೂಡ. ಸ್ಯಾಮ್ ಅಂಗಡ ಒಳಭಾಗದಲ್ಲಿ ಹೊಸ ದಾಳಿಯ ಸ್ಯಾಮ್ ಸೇರ್ಪಡೆ. ಮೌವತ್ತಕ್ಕೆ ಪ್ರಮುಖ 3 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಲೊಟ್ಟ 11. ಅಂಗಡ ಒಳಭಾಗದಲ್ಲಿ ಹೊಸ ದಾಳಿಯ ಸ್ಯಾಮ್ ಸೇರ್ಪಡೆ. ಸ್ಯಾಮ್ ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಬಹುಶಃ ಮುಂದಿನ ಪಂದ್ಯಾಟದಲ್ಲಿ ನಮ್ಮ ಪ್ರಕಾಶ್ ಅಣ್ಣನವರು ಕೂಡ ಆಡುವಂತ ಎಲ್ಲ ನಿರೀಕ್ಷೆ ಇದೆ. ಟೆನ್ನಿಸ್ ಬಾಲ್ ನಲ್ಲಿ ಅವರು ಮಾಡಿರುವಂತ ದಾಖಲೆಗಳು ಅಜರಾಮರ, ಅಚ್ಚಳೆಯದಲ್ಲಿ ಉಳಿತಾ ಇದೆ. ಕೆಲವೊಂದು ಟೂರ್ನಮೆಂಟ್ ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡಿದಂತ ಪ್ರಕಾಶ್ ಪ್ರದರ್ಶನ ಪಂದ್ಯಾಟವನ್ನು ಮುಂದಿನ ಹಂತದಲ್ಲಿ ಆಡ್ತಾರೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸ್ಯಾಮ್ ಪರ್ಫೆಕ್ಟ್ ಹೊಡೆತ, ಸುಲಭದ ಕ್ಯಾಚ್ ಅದು. ಸಂಜು ಈ ಹಂತದಲ್ಲಿ ಪಡ್ಕೊಂಡ್ರು. ಲೊಟ್ಟ 11 4ನೇ ವಿಕೆಟ್ ಪತನ. ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇರುವಂತ SRV 11 ಗಳ ತಂಡ. ನಿನ್ನೆ ದಿನ ಸತತ ಜಯವನ್ನು ದಾಖಲಿಸಿರುವಂತ ಈ ಒಂದು ತಂಡ ಎರಡನೇ ಕ್ವಾರ್ಟರ್ ಫೈನಲ್ ನಲ್ಲಿ ಬಿಗ್ ಫೈಟ್ ಅನ್ನು ಕೊಡ್ತಾ ಇದೆ. ತಂಡದ ಮೊತ್ತ 30ಕ್ಕೆ 4. ಮೂವತ್ತೋಟಗಳು. ಅಣ್ಣ ಏನ್ ಸಮಸ್ಯೆ ಅಣ್ಣ ನಿಮ್ದು? ಪದೇ ಪದೇ 30. ತಂಡದ ಮೊತ್ತ ಈ ಹಂತದಲ್ಲಿ 30ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಓವರಿನ ಅಂತಿಮ ಒಂದು ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಇನ್ನಿಂಗ್ಸಿನ 7 ಎಸೆತಗಳು ಬಾಕಿಯಲ್ಲಿದೆ. ಓವರಿನ ಅಂತಿಮ ಚೆಂಡು 5ನೇ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ 1 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 30 ಓಟಗಳು. ನೋಡಿ ಅಲ್ಲಿ ಪಂದ್ಯಾಟವನ್ನು ನಿರ್ಣಾಯಕರು ಆದಷ್ಟು ಬೇಗ ನೀವು ಮುಗಿಸ್ಕೊಳ್ಬೇಕಲ್ಲಿ, ಗಮನಿಸ್ಕೊಳ್ಳಿ. ಅಂಗಣ ಒಳಭಾಗದಲ್ಲಿ ಹೊಸ ದಾಡಿಗೆ ಮನೂಪ್ ಸೇರ್ಪಡೆ.
ಬಾಲ್. ಅಂತಿಮ ಚೆಂಡು ಮಧುಪ್ತಾಣೆಯಲ್ಲಿ ಬಳಸುವಂತ ಹೊಡೆತ ರಿವರ್ಸ್ ಶಾಟ್ ಮೂಲಕ ಡಿಕ್ಲೇರ್ ಏರಿಯಾವನ್ನ ಈ ಹಂತದಲ್ಲಿ ಕಂಡುಕೊಳ್ತದೆ. 2 ಓವರ್ ಸೇರ್ಪಡೆ. 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 32 ಓಟಗಳು. 32ಕ್ಕೆ ಪ್ರಮುಖ 4 ವಿಕೆಟ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಲೊಟ್ಟೆ 11ಗಳ ತಂಡ. ಗಂಧದ ಗುಡಿ ಕಪ್ 2024ರ ಹಗಲು ಮತ್ತು ರಾತ್ರಿಯ ಪ್ರತಿಷ್ಠಿತ ಒಂದು ದಾಂಡು ಚೆಂಡಿನ ಸಮರ ಅಂತಿಮ ದಿನದಲ್ಲಿ ಇಲ್ಲಿ ಸಾಗ್ತಾ ಇದೆ. 12 ವರ್ಷಗಳ ಒಂದು ಇತಿಹಾಸವನ್ನ ಕಂಡಿರುವಂತ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಲ್ಲಿನ ಸಂಸ್ಥೆ ಈ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ. 32 ಓಟಗಳು. ಇನ್ನಿಂಗ್ಸಿನ ಅಂತಿಮ 6 ಎಸೆತ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ಈಗಾಗಲೇ 32 ಓಟವನ್ನು ದಾಖಲಿಸಿದ್ರು. 40, 45, 47, 48 ಟಾರ್ಗೆಟ್ ಬಂದ್ರು ಕೂಡ 2ನೇ ಕ್ವಾರ್ಟರ್ ಫೈನಲ್ ಬಿಗ್ ಫೈಟ್ ಆಗಿ ಸಾಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಲಾಸ್ಟ್ ಓವರ್ ಶ್ರೀನಿವಾಸ್ ಎಸೆತಗಾರಿಕೆ ಭಾಗದಲ್ಲಿ ಪ್ರೀಮಿಯರ್ ಲೀಗ್ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನಪ್ರಿಯತೆ ಟೆನ್ನಿಸ್ ಬಾಲ್ ನಲ್ಲಿ ಪಡ್ಕೊಂಡ್ರು ಕೂಡ ಇಲ್ಲಿ ಸಾಗ್ತಾ ಇದೆ. ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಇನ್ನಿಂಗ್ಸಿನ 5 ಚೆಂಡುಗಳು ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ಶ್ರೀನಿವಾಸ್ ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ಮೊದಲ ಚೆಂಡಿನಲ್ಲಿ ದಾಖಲಿಸಿದ್ರು. ತಂಡದ ಮೊತ್ತ 32ರಲ್ಲ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ ಕೂಡ. 2ನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ತೀರಾ ಹೈಲೈಟ್ ಶಾಟ್. ಈ ಬಾರಿ ಮಿಡ್ ವಿಕೆಟ್ ನಲ್ಲಿ ಒಂದು ಭರ್ಜರಿ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಂಡ್ರು. ಅದ್ಯಾವ ಡಿಸೈಡ್ ತೃತೀಯ ನೇತ್ರ ಅಂತ ಹೋಗ್ತಾರ ನಿರ್ಣಾಯಕರು ನೋಡ್ಬೇಕಾಗಿದೆ. ಅಣ್ಣ ದಯವಿಟ್ಟು ನೀವು ಲೊಟ್ಟೆ 11 ಆಟಗಾರರು ನೋಡಿ, ರಿವ್ಯೂ ಇರುತ್ತೆ. ನಿರ್ಣಾಯಕರು ಅಭಿನಂದನ್. ಎಸ್, ತೃತೀಯ ನೇತ್ರದತ್ತ ಮತ್ತೆ ನಿರ್ಣಾಯಕರು ಹೋಗ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗಿತ್ತು. ಇವಾಗ ಬೌಂಡರಿಯ ಸಮೀಪದ ಲೈನ್ ಇರೋದ್ರಿಂದ ಒಂದಷ್ಟು ಅಳೆದು ತೂಗಿ ಎಲ್ಲವನ್ನ ಗಮನಿಸಿಕೊಂಡು ಆ ಒಂದು ಡಿಸಿಷನ್ ಕೊಡ್ಬೇಕ. ಎಸ್, ಸಿಕ್ಸರ್ ಎನ್ನುವಂತ ಸೂಚನೆ ಹಂತದಲ್ಲಿ ಬರ್ತಾ ಇದೆ. ಅಣ್ಣ ಥರ್ಡ್ ಅಂಪೈರ್ಸ್ ಕೊಟ್ಟಿರೋದು 6 ಎನ್ನುವಂತ ಸೂಚನೆ ಹಂತದಲ್ಲಿ ಬರ್ತಾ ಇದೆ. 6 ಓಟಗಳ ಸೇರ್ಪಡೆ ತನವಂತ 38 ಓಟಗಳು. ಇನ್ನು ಕೂಡ 4 ಎಸೆತ ಈ ಓವರ್ ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಪ್ರಮೋದ್ ಒಂದು ಭರ್ಜರಿ ಒಂದು ಸಿಕ್ಸರ್ ಹಂತದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ದಾಖಲಿಸಿದ್ರು ಕೂಡ ರನ್ನಿನ ಒಂದು ಮೊತ್ತದ ವೇಗವನ್ನು ಹೆಚ್ಚಿಸಿದ್ರು. ಮತ್ತೆ ಶ್ರೀನಿವಾಸ್ ಓವರಿನ ಅಂತಿಮ 3ನೇ ಎಸೆತವನ್ನು ದಾಖಲಿಸಬೇಕಾಗಿದೆ. ಒಂದೆಡೆಯಲ್ಲಿ ಪ್ರಮೋದ, ನಾಲ್ಕನೇ ಚೆಂಡು ಲಾಂಗ್ ಆದ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ಹೊಡೆತ ಕ್ಷೇತ್ರ ತನ್ಮೂಲಕ ಒಂದೋಟ. 2 ಓಟಗಳ ಪೂರೈಕೆಯೂ ಕೂಡ ತಂಡದ ಮೊತ್ತ 40. ನಾವು ಮೊದಲೇ ಹೇಳಿದಾಗೆ ಬಹುಶಃ 45, 47, 48 ಈ ರೀತಿಯ ಒಂದು ಟಾರ್ಗೆಟ್ ಗಳ ಸಂಖ್ಯೆ ಬಂದ್ರೆ 2ನೇ ಓವರ್ನ ಕ್ವಾರ್ಟರ್ ಫೈನಲ್ 2ನೇ ಪಂದ್ಯ ಕೂಡ ಬಿಗ್ ಫೈಟ್ ಆಗಿ ಸಾಗುತ್ತೆ. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆ. ಇನ್ನಿಂಗ್ಸಿನ ಅಂತಿಮ 2 ಚೆಂಡು ಬಾಕಿಯಲ್ಲಿದೆ. ಶ್ರೀನಿವಾಸ್
ಒಂದೆಡೆಯಲ್ಲಿ ಪ್ರಮೋದ ಏಕಾಗಿ ಒನ್ ಮ್ಯಾನ್ ಶೋ ಹೊಡೆದು ದಾಖಲಿಸ್ತಾ ಇರುವಂತಹ ಆಟಗಾರ ಲೊಟ್ಟೆ ಎಲೆವೆನ್ನ ಪರವಾಗಿ. ಈ ಬಾರಿ ಎಸೆದಿರುವಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್, ಲಾಸ್ಟ್ ಒನ್ ಬಾಲ್, ಲಾಂಗ್ ಆನ್, ಲಾಂಗ್ ಆಫ್, ಸಿಲ್ಲಿ ಮಿಡ್ ಆನ್, ಡೀಪ್ ಎಕ್ಸ್ಟ್ರಾ ಕವರ್ಸ್, ಮಿಡ್ ಆನ್, ಡೀಪ್ ಸ್ಕ್ವೇರ್ ಲೈನ್, ಶಾರ್ಟ್ ಪಾಯಿಂಟ್, ಕವರ್ ಪಾಯಿಂಟ್, ಬ್ಯಾಕ್ ಔಟ್ ಪಾಯಿಂಟ್. ಈ ರೀತಿಯಲ್ಲಿ SRV11 ಕ್ಷೇತ್ರ ರಕ್ಷಣೆಗೆ ಇಳಿತಾ ಇದೆ. ಬ್ಲಾಕರ್ ಎಸೆತ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ತನ್ಮೂಲಕ ಅಂತಿಮ ಹಂತದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ತಂಡ. ಮತ್ತು 41ರ ಟಾರ್ಗೆಟ್ ಅನ್ನು ಈ ಹಂತದಲ್ಲಿ SRV11 ಗಳ ತಂಡ 2ನೇ ಕ್ವಾರ್ಟರ್ ಫೈನಲ್ ಜಯದತ್ತ ಹೋಗ್ಬೇಕಾದ್ರೆ ಈ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡ್ಕೊಳ್ಬೇಕಾಗಿದೆ. ಹದಿನಾರು ತಂಡಗಳು 3 ದಿನಗಳಿಂದ ಕೂಡ ಬಹಳಷ್ಟು ಉತ್ತಮ ಪಂದ್ಯಾಟವನ್ನು ಆಡ್ತಾ ಇದೆ. ಮುಂದಿನ ಪಂದ್ಯಾಂಗಣ ಭಾಗದಲ್ಲಿ ಮಹಾಲಕ್ಷ್ಮಿ ಲಯೋಟಿನ ಆರಕ್ಷಕರು ಮತ್ತು ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಇನ ಸದಸ್ಯರು ಇವರಿಬ್ಬರ ನಡುವೆ ಮತ್ತೊಂದು ರೋಚಕತೆಯ ಬಿಗು ಹೋರಾಟದ ಮತ್ತೊಂದು ಪ್ರದರ್ಶನ ಪಂದ್ಯ ಕೂಡ. ಆ ಟಾಸ್ ಕಾರ್ಯಕ್ರಮ ಪ್ರದರ್ಶನ ಪಂದ್ಯ ಮುಂದಿನ ಹಂತದಲ್ಲಿ ಈ ಭಾಗವನ್ನು ಶಿಸ್ತುಬದ್ಧವಾಗಿ ಕಾಪಾಡಿಕೊಂಡು ಬಂದಿರತಕ್ಕಂಥ ಮಹಾಲಕ್ಷ್ಮಿ ಲೈವಟ್ಟಿನ ಆರಕ್ಷಕರೆಲ್ಲರೂ ಕೂಡ ಮುಂದಿನ ಪಂದ್ಯಾಟದಲ್ಲಿ ನಮ್ಮ ಗಂಧದ ಗುಡಿ ಕಪ್ಪಿನ ಕ್ರೀಡಾಂಗಣದ ಒಳಭಾಗದ ಸ್ಪರ್ಶವನ್ನ ಕಾಣ್ಲಿಕ್ಕಿದ್ದಾರೆ. ಆರಕ್ಷಕರು ಪಂದ್ಯಾಟವನ್ನು ಆಡ್ತಾರೆ. ಟಾರ್ಗೆಟ್ ನಂಬರ್ 41 ಅಂಗಣ ಒಳಭಾಗದಲ್ಲಿ 2ನೇ ಇನ್ನಿಂಗ್ಸ್ ಆರಂಭದ ಕಟ್ಕೊಳ್ತಾ ಇದೆ ಇತ್ತ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ನೌಫಾಲ್ ಮಂಗಳೂರು ಹಾಲ್. ಧನ್ಯವಾದಗಳು ಶರತ್ ಕುಂಬಾಶ್ ಅವರೇ. ದ್ವಿತೀಯ ಇನ್ನಿಂಗ್ಸಿನ ಚಾಲ್ತಿಯಲ್ಲಿದೆ ಕ್ರೀಡಾಭಿಮಾನಿಗಳೇ. ಖಂಡಿತ ಇವತ್ತಿನ ದಿನ ಅಂತೂ ಬಹಳಷ್ಟು ಅದ್ಭುತವಾಗಿರುವಂತಹ ಕ್ರೀಡಾಭಿಮಾನಿಗಳು ಪಂದ್ಯಕೂಟದ ವೀಕ್ಷಣೆ ಇದ್ದಾರೆ. ತಮಗೆಲ್ಲರಿಗೂ ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಮಯಕ್ಕಾಗಿ ಸಮಯ 12:42 ಇಷ್ಟೊಂದು ಜನಸಾಗರ ಹೊಂದಿರುವಂತಹ ಈ ಹೊನಲು ಬೆಳಕಿನ ಪಂದ್ಯಕೂಟಕ್ಕಾಗಿ ಬಂದದಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಸಲ್ಲಲೇಬೇಕಾಗಿದೆ, ಕಾರಣ ಸಮಯ ಸಂದರ್ಭ ಎಲ್ಲವನ್ನ ಬಿಟ್ಟು ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಗಂಧದ ಗುಡಿ ಟ್ರೋಫಿ ಪರವಾಗಿ.
ಆರಂಭದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ದ್ವಿತೀಯ ಇನ್ನಿಂಗ್ಸಿನ ಚಾಲ್ತಿಯಲ್ಲಿರುವಾಗ 36 ಚೆಂಡುಗಳ ಆಟ ಬಾಕಿ ಇದೆ. 41 ಓಟದ ಅವಶ್ಯಕತೆ. ಮೂರನೆಯ ದಿನದ ಎರಡನೆಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಇದು ಕೂಡ ಫೈನಲ್ ಡೇ. ಇವತ್ತಿನ ದಿನ ಅಂತೂ ಪ್ರಶಸ್ತಿ ಕಾರ್ಯಕ್ರಮ ಖಂಡಿತ ಇದ್ದೇ ಇರುತ್ತೆ. ಖಂಡಿತ ಉತ್ತಮ ದಾಂಡುಗಾರ ಪ್ರಶಸ್ತಿ ಇದೆ, ಉತ್ತಮ ಎಸೆತಗಾರ ಪ್ರಶಸ್ತಿ ಇದೆ, ಸರಣಿ ಶ್ರೇಷ್ಠ ಪ್ರಶಸ್ತಿ ಇದೆ, ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇದೆ. ಕಾದ್ ನೋಡೋಣ. ಆ ಒಂದು ಪಂದ್ಯಕೂಟದಲ್ಲಿ ಬಹಳಷ್ಟು ಒಂದು ಅದ್ಭುತವಾದಂತಹ ಆಟಗಾರರಿಗೆ ಮಾತ್ರ ಆ ಒಂದು ಪ್ರಶಸ್ತಿ ಕೊಡಲು ಸಾಧ್ಯವಿದೆ. ಗಂಧದ ಗುರು ಟ್ರೋಫಿ 2024 ಅಂತಿಮ ಕ್ಷಣದಲ್ಲಿ ಖಂಡಿತ 2 ತಂಡಗಳು ಮಾತ್ರ ಜಿದ್ದಾಜಿದ್ದಿನ ಹೋರಾಟಗಳು. ಆ ಸಮಯಕ್ಕೆ ಸರಿಯಾಗಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡಗಳು ಯಾವುದು ಆ ಸಂಜೆಯ ರಾತ್ರಿಯ ಹೊತ್ತಿಗೆ ನಾವು ನೋಡಲೇಬೇಕಾಗಿದೆ. ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ಗಂಧದ ಗುಡಿ ಟ್ರೋಫಿ 2024 ಈ ಒಂದು ಅದ್ದೂರಿಯ 3 ದಿವಸಗಳ ಕಾಲ ಇಲ್ಲಿ ಪಂದ್ಯಕೂಟಗಳು ಸೆರೆಸಾಡ್ತಾ ಇದೆ. ಪವನ್ ಎಸೆತಗಾರ ವಿಭಾಗದಲ್ಲಿ ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಅದ್ಭುತವಾಗಿರುವಂತಹ ಹೊಡೆತ ಡೀಪ್ ಎಕ್ಸ್ಟ್ರಾ ವಿಭಾಗದಲ್ಲಿದೆ. ಒಂದು ಓಟಗಳ ಸೇರ್ಪಡೆ ಇಲ್ಲಿ 2ನೇ ಓಟಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಖಂಡಿತ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅದ್ಭುತವಾಗಿತ್ತು. 2 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಒಟ್ಟು ಮೊತ್ತ. ಎಸೆತಗಾರ ವಿಭಾಗದಲ್ಲಿ ಖಂಡಿತ ಈ ಮೈದಾನದ ಕಲ್ಲಿಗೂ ಮುಳ್ಳಿಗೂ ಸಾಕ್ಷಿಯಾಗಿರುವಂತಹ ಪವನ್ ತನ್ನದೇ ಆದಂತ ಶೈಲಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 2 ಓಟಗಳು ಯಾವುದೇ ಹುದರಿಗಳನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ. ಈ ಪಂದ್ಯದಲ್ಲಂತೂ ಗೆದ್ದವರಿಗೆ ಅವಕಾಶಗಳಿದೆ. ಕ್ರೀಡಾಭಿಮಾನಿಗಳೇ, ಸೋತವರು ಖಂಡಿತ ಟೂರ್ನಿಯಿಂದ ಹೊರಗೆ. ಆಲ್ರೌಂಡರ್ ಆಟಗಾರ ಪವನ್ ತನ್ನದೇ ಆದಂತ ಶೈಲಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ. ದ್ವಿತೀಯ ಚೆಂಡಿಗೆ ಪರಿಹಾರ ಸಿಗ್ತಾ ಇದೆ. ಖಂಡಿತ ಈ ಬಾರಿ ಪ್ರಮೋದ್ ಚೆಂಡನ್ನ ಪಡೆದುಕೊಳ್ತಾ ಇದ್ದಾರೆ ಕ್ಯಾಚ್ ಔಟ್ ರೂಪದಲ್ಲಿ. ನಾ ಹೇಳ್ತಾ ಇದ್ದೆ, ಈ ಮೈದಾನದ ಕಲ್ಲಿಗೂ ಮುಳ್ಳಿಗೆ ಸಾಕ್ಷಿಯಾಗಿರುವಂತಹ ಶ್ರೇಷ್ಠ ಮಟ್ಟದ ಆಲ್ರೌಂಡರ್ ಆಟಗಾರ ಪವನ್ ತಮ್ಮ ಭರವಸೆಯನ್ನ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. 41 ಎನ್ನುವತಕ್ಕಂತಹ ಗುರಿ 36 ಎಸೆತಗಳ ಮುಂದೆ ಕಾದ್ ನೋಡೋಣ. 2 ತಂಡಕ್ಕೂ ಕೂಡ ಅವಕಾಶಗಳಿದೆ. ಅವಕಾಶಗಳನ್ನ ಪಡೆದುಕೊಳ್ಳುವ ತಂಡಗಳು ನೇರವಾಗಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಿಕ್ಕಿದೆ. ಸೋತವರಂತೂ ಖಂಡಿತ ನಿರಾಶೆಯ ಪಡೆಯಲೇಬೇಕಾಗಿದೆ. ಕಾರಣ ಈ ಒಂದು ಪಂದ್ಯಕೂಟದಲ್ಲಿ 3 ದಿವಸಗಳ ಕಾಲ ತಮ್ಮ ತಂಡವನ್ನು ಪ್ರತಿನಿಧಿಸಿ ಈ ಒಂದು ಹಂತಕ್ಕೆ ತಲುಪಿದೆ 2 ತಂಡಗಳು ಕೂಡ. ಆದರೆ ಗೆದ್ದವರಿಗೆ ಖಂಡಿತ ನೇರವಾಗಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನ ಗಂಧದ ಗುಡಿ ಟ್ರೋಫಿ ಇದೆ. ಆದರೆ ಸೋತವರಂತೂ 3 ದಿವಸಗಳ ಕಾಲ ಆಡಿದಂತ ಅನುಭವಗಳು ಮಾತ್ರ. 2 ಚೆಂಡು ಮುಕ್ತಾಯಗೊಂಡಿದೆ. ಪ್ರಥಮ ಚೆಂಡಿಗೆ 2 ಓಟಗಳು ಬಂದಿದೆ. ದ್ವಿತೀಯ ಚೆಂಡಿಗೆ ವಿಕೆಟ್ ಬಂದಿದೆ. 3ನೇ ಚೆಂಡಿಗೆ ಕಾದ್ ನೋಡಬೇಕಾಗಿದೆ ಪವನ್ ಎಸೆತಗಾರ ವಿಭಾಗದಲ್ಲಿ. ಸೀನಾ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಎಸೆತ ಇದು. ಪವರ್ ಪ್ಲೇ ವಿಭಾಗದ ತನ್ನ ಭರವಸೆಯನ್ನ ಆಟಗಾರರಿಗೆ ತೋರ್ಪಡಿಸ್ತಾ ಇದ್ದಾರೆ. ಇಷ್ಟರವರೆಗೂ ಕೂಡ 1 ಹುದರಿಯನ್ನ ಪಡೆದುಕೊಂಡು 3 ಚೆಂಡುಗಳ ಮುಂದೆ ಬಿಟ್ಟು ಕೊಟ್ಟದ್ದು ಕೇವಲ 2 ಓಟ. ಸೀನಾ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ತಮ್ಮ ತಂಡಕ್ಕಾಗಿ ಯಾವ ರೀತಿಯ ಆಸರಿಯನ್ನ ಪಡೆದುಕೊಳ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. ಪ್ರಥಮ ಚೆಂಡು ಡಾಟ್ ಬಾಲ್ ಆಗಿತ್ತು. ದ್ವಿತೀಯ ಇಲ್ಲಿ 4ನೆಯ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡೀಪ್ ಎಕ್ಸ್ಟ್ರಾ ವಿಭಾಗದಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಮತ್ತೊಂದು ಹುದರಿ ನಷ್ಟವಾಗ್ತಾ ಇದೆ. ಖಂಡಿತ ಬಲಿಷ್ಠತೆಯ ಬಲಾಢ್ಯ ಆಟಗಾರ ಇಲ್ಲಿ ಹುದರಿ ನಷ್ಟವಾಗ್ತಾ ಇದೆ. 2 ಹುದರಿ ನಷ್ಟದೊಂದಿಗೆ ತಂಡದೊಟ್ಟು ಮೊತ್ತ 2ರಲ್ಲಿ 2 ಹುದರಿ ನಷ್ಟವಾಗ್ತಾ ಇದೆ. ಪವನ್ ತನ್ನದ ಇಲ್ಲಿ ಭರವಸೆಯ ಎಸೆತಗಾರ. ತನ್ನ ಭರವಸೆಯನ್ನ ಕ್ರೀಡಾ ಅಭಿಮಾನಿಗಳು ಕೂಡ ತೋರ್ಪಡಿಸ್ತಾ ಇದ್ದಾರೆ. ತಂಡದ ಕ್ಷೇತ್ರ ರಕ್ಷಕರಿಗೂ ಕೂಡ ತೋರ್ಪಡಿಸ್ತಾ ಇದ್ದಾರೆ. ಪವನ್ 4 ಚೆಂಡುಗಳ ಮುಂದೆ ಬಿಟ್ಟು ಕೊಟ್ಟದ್ದು ಕೇವಲ 2 ಓಟ. 2 ಹುದರಿಗಳನ್ನ ಪಡೆದುಕೊಂಡಾಗಿದೆ ಪವನ್. ನಂಬರ್ 4ರ ಕ್ರಮಾಂಕದ ದಾಂಡುಗಾರ ಅಭಿಷೇಕ್ ನಂಬರ್ 4ನೇ ಕ್ರಮಾಂಕದ ದಾಂಡುಗಾರ ಅಂಕರವನ್ನ ಪ್ರವೇಶವನ್ನ ಪಡೆದುಕೊಳ್ತಾ ಇದ್ರ ಪವನ್. 5ನೆಯ ಚೆಂಡನ್ನು ಎಸೆಯಬೇಕಾಗಿದೆ ಸ್ಟ್ರೈಕ್ ಔಟ್ ವಿಭಾಗದಲ್ಲಿ. ನಂಬರ್ 4ನೇ ಕ್ರಮಾಂಕದ ದಾಂಡುಗಾರ ಅಭಿಷೇಕ್
ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಉಲ್ಟಾ ದಂಡಿಗೆ ಪ್ರಯತ್ನಿಸಿದ್ರು. ಯಾವುದೇ ಒಂದು ಓಟಗಳ ಸೇರ್ಪಡೆಗೊಳ್ತಾ ಇಲ್ಲ. ಅದ್ಭುತವಾಗಿರುವಂತ ಎಸೆತ. ಖಂಡಿತ ಮೊದಲೇ ತಿಳಿಸಿದ್ದೆ, ಈ ಒಂದು ಎಸೆತಗಾರ ಅಂತೂ ಬಲಿಷ್ಠತೆಯ ಎಸೆತಗಾರ. ಪ್ರಥಮ ಚೆಂಡಿಗೆ 2 ಓಟಗಳು ಬಂದಿತ್ತು. ದ್ವಿತೀಯ ಚೆಂಡಿಗೆ ವಿಕೆಟ್, 3ನೆಯ ಚೆಂಡಿಗೆ ಡಾಟ್, 4ನೆಯ ಚೆಂಡಿಗೆ ವಿಕೆಟ್, 5ನೆಯ ಚೆಂಡು ಡಾಟ್ ಆಗ್ತಾ ಇದೆ. ಅಂತಿಮ ಒಂದು ಚೆಂಡು ಪವರ್ ಪ್ಲೇ ವಿಭಾಗದ ಚಾಲ್ತಿಯಲ್ಲಿರುವಾಗ ದಾಂಡುಗಾರರಿಗೆ ಸ್ವರ್ಗತಾಣ. ಆ ಸ್ವರ್ಗತಾಣವನ್ನ ಇಲ್ಲಿ ಪಡೆದುಕೊಳ್ತಾ ಇಲ್ಲ ದಾಂಡುಗಾರರು. 5 ಚೆಂಡು ಬಿಟ್ಟು ಕೊಟ್ಟದ್ದು 2 ಓಟಗಳು ಮಾತ್ರ. ಅಂತಿಮ ಚೆಂಡು ಪವನ್. ಈ ಬಾರಿ ಎಸೆದ ಚೆಂಡು ರನ್ಔಟ್ಗೆ ಅವಕಾಶಗಳಿತ್ತು. ಒಂದೋಟಗಳ ಸೇರ್ಪಡೆಯೊಂದಿಗೆ ಕ್ಷೇತ್ರರಕ್ಷಕರು ಗಳಿಬಿಲಿಯಿಂದ ಬಹಳಷ್ಟು ಒಂದು ಅದ್ಭುತವಾದ ಇಲ್ಲಿ ಕ್ಷೇತ್ರರಕ್ಷಕರೊಂದಿಗೆ ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 1 ಮುಕ್ತಾಯಗೊಂಡಿದ್ದ ತಂಡದ ಒಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 3 ಓಟಗಳು 2 ಹುದುರಿ ನಷ್ಟದಲ್ಲಿದೆ. ಇನ್ನು ಬೇಕಾಗಿದೆ 38 ಓಟದ ಅವಶ್ಯಕತೆ ಉಳಿದಂತ 30 ಚೆಂಡುಗಳ ಮುಂದೆ. 30 ಚೆಂಡು ಬಾಕಿ ಇದೆ. 38 ಓಟದ ಅವಶ್ಯಕತೆ ಇದೆ. ಗೆದ್ದವರಿಗೆ ಅವಕಾಶದ ಮೇಲೆ ಅವಕಾಶಗಳಿದೆ. ಸೋತಂತ ತಂಡಗಳು ನಿರಾಶೆಯ ಪಡಲೇಬೇಕಾಗಿದೆ. ಇದು 3 ದಿವಸಗಳ ಕಾಲ ಹತ್ತೂರಿಯ ಈ ಒಂದು ಹೊನಲು ಬೆಳಕಿನ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತ 16 ತಂಡಕ್ಕೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಲೇಬೇಕು. ಕಾರಣ ಸಮಯ ಸಂದರ್ಭ ಎಲ್ಲವನ್ನ ಬಿಟ್ಟು 16 ತಂಡಗಳು ಈ ಗಂಧದ ಗುರಿ ಟ್ರೋಫಿಗಾಗಿ ಆಗಮಿಸಿದ್ದಕ್ಕಾಗಿ ತುಂಬು ಹೃದಯದ ಮತ್ತೊಮ್ಮೆ ಮಗದೊಮ್ಮೆ ನಾವು ಸ್ವಾಗತವನ್ನ ಹೇಳಲೇಬೇಕಾಗಿದೆ 16 ತಂಡಕ್ಕೂ ಕೂಡ. ತಂಡದ ಒಟ್ಟು ಮೊತ್ತ 3 ಓಟಗಳು ಬಂದಿದೆ. 2 ಹುದರಿಗಳನ್ನ ಬಿಟ್ಕೊಟ್ಟಾಗಿದೆ. ಪ್ರಥಮ ಓವರನ್ನ ಎಸೆದಂತ ಎಸೆತಗಾರ ಪವನ್ ಅದ್ಭುತವಾಗಿ ಎಸೆತಗಳನ್ನ ಇಲ್ಲಿ ನಿಭಾಯಿಸಿದ್ರು. 2ನೇ ಓವರನ್ನ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ಮೋನಿ ಎಸೆತಗಾರ ವಿಭಾಗದಲ್ಲಿ ಓವರಿನ ಪ್ರಥಮ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಈ ಬಾರಿ ಅಂಪೇರ್ ಒನ್ಸ್ ಅಗೇನ್ ಅಂಪೇರ್ ಕ್ಲೀನ್ ಬೌಲ್ಡ್. ಅಗೇನ್ ಒನ್ ಮೋರ್ ವಿಕೆಟ್ ಲಾಸ್. ವಿಕೆಟ್ ನಂಬರ್ 3 ಡಿಪಾರ್ಟ್. ಗಮನಿಸಿಕೊಳ್ಳುವುದಾದ್ರೆ ಎಸೆತಗಾರರ ವಿಭಾಗದ ತಂಡಗಳು ಇಲ್ಲಿ ಬಹಳಷ್ಟು ಒಂದು ಅದ್ಭುತವಾದ ಲಯಬದ್ಧವಾದ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 3 ಓಟಗಳು 3 ಹುದರಿ ನಷ್ಟದಲ್ಲಿದೆ. 29 ಚೆಂಡು ಇನ್ನು ಬಾಕಿ ಇದೆ. ಬೇಕಾಗಿದೆ 38 ಓಟದ ಅವಶ್ಯಕತೆ. ಶ್ರೀನಿವಾಸ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಕಾದ್ ನೋಡೋಣ. ಶ್ರೀನಿವಾಸ್ ಕೂಡ ಅಂತಿಂತ ಆಟಗಾರ ಅಂತೂ ಅಲ್ಲ. ಈ ಸಮಯದಲ್ಲಿ ಖಂಡಿತ ಆಡಲೇಬೇಕಾಗಿದೆ. ಕಾದ್ ನೋಡೋಣ ಶ್ರೀನಿವಾಸ್ ಯಾವ ರೀತಿಯ ತಂಡನೆ ತೋರ್ಪಡಿಸ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. ಈ ಬಾರಿ ಎಸೆದ ಚೆಂಡು ಮೈ ಗಾಡ್. ಕ್ಷೇತ್ರ ರಕ್ಷಕರು ಗಳಿವಿನಿಂದ ಟಿಪ್ ಕ್ಯಾಚ್ಗೆ ಅವಕಾಶಗಳಿತ್ತು. ಇಲ್ಲಂತೂ ಯಾವುದೇ ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇಲ್ಲ. 2 ಚೆಂಡುಗಳು ಮುಕ್ತಾಯಂತಿಗೆ ತಂಡದೊಟ್ಟು ಮೊತ್ತ ಕೇವಲ 3 ಓಟಗಳು ಮಾತ್ರ ಬಂದಿದೆ. 28 ಚೆಂಡುಗಳು ಇನ್ನು ಬಾಕಿ ಇದೆ. 38 ಓಟದ ಅವಶ್ಯಕತೆ ಇದೆ. 28 ಬಾಲ್ 38 ರನ್ ನೀಡೆಡ್ ವಿನ್ ದಿಸ್ ಮ್ಯಾಚ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು. ಈ ಬಾರಿ ಡೀಪ್ ವಿಕೆಟ್ ಭಾಗದಲ್ಲಿ ಚಲಿಸ್ತಾ ಇದೆ. 1 ಬೌನ್ಸ್ ಇಂಟು ಡಿಫೆನ್ಸ್ 4 ರನ್ಸ್. ಅದ್ಭುತವಾಗಿರುವಂತಹ ತಂಡ 4 ಓಟಗಳ ಸೇರ್ಪಡೆ. ಪಂದ್ಯದ ಚಿತ್ರಣವನ್ನ ಬದಲಿಸಿಕೊಳ್ತಾ ಇದ್ದಾರೆ. ಇಲ್ಲಿ 4 ಓಟಗಳ ಸೇರ್ಪಡೆ ತಂಡದ ಒಟ್ಟು ಮೊತ್ತ 7 ಓಟಕ್ಕೆ 3 ಹುದರಿ ನಷ್ಟದಲ್ಲಿದೆ. ದಾಂಡುಗಾರಿಗೆ ಸುವರ್ಣ ಅವಕಾಶಗಳು ಬರ್ತಾ ಇದೆ. ಬಾರಿಸುವಂತ ಪ್ರತಿ ಒಂದು ಸಿಕ್ಸ್ಗೆ 500 ರೂಪಾಯಿ ನಗದು ಘೋಷಣೆಯಲ್ಲಿ ಹೊರಬೀಳ್ತಾ ಇದೆ. SRV ಈ ತಂಡದ ಬಾಲಕತ್ವದಿಂದ ಬಾರಿಸುವಂತ ಪ್ರತಿ ಒಂದು ಸಿಕ್ಸರಿಗೆ
500 ನಗದು ಘೋಷಣೆಯಲ್ಲಿ ಹೊರಬೀಳ್ತಾ ಇದೆ. ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 7 ಓಟಗಳು ಓವರಿನ 4ನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಮುಂದಿನ ಪಂದ್ಯಗೂಡದ ನಾಣಿಸುವಿಕೆಯಾಗಿ ಬನ್ನಿ. ಈ ಬಾರಿ ಎಸೆದ ಚೆಂಡು ಡಾಟ್ ಬಾಲ್. ಅದ್ಭುತವಾಗಿರುವಂತಹ ಎಸೆತಗಳನ್ನು ನಿಭಾಯಿಸ್ತಾ ಇದ್ದಾರೆ. ಒಂದು ಪಂದ್ಯಕೂಟದ ವೀಕ್ಷಣೆಯಲ್ಲಿ ಒಂದು ಪಂದ್ಯಕೂಟದ ಓಕೆ ಸ್ಟಾರ್ಟ್. ಐದನೇ ಚೆಂಡಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಈ ಬಾರಿ ಡಾಟ್. ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ರಾಕೇಶ್ ಮಹಾಲಕ್ಷ್ಮಿ, ಲೇವಿಟ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಈ ಪಂದ್ಯಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ. ಈ ಪಂದ್ಯಕೂಟ ಮುಗಿದ ತಕ್ಷಣ ಆ ಒಂದು ಇನ್ಸ್ಪೆಕ್ಟರ್ ಅವರಿಂದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕಾ ಕೇಳಿಕೊಳ್ತಾ ಇದ್ದಾವೆ. ಒಂದು ಚೆಂಡು ಬಾಕಿ ಇದೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 2 ಮುಕ್ತಾಯಗೊಂಡಿದೆ. ತಂಡದೊಟ್ಟು ಮೊತ್ತ ಹೆಚ್ಚಳ ಇಲ್ಲಿ 7 ಓಟಗಳು ಮಾತ್ರ ಬಂದಿದೆ. ದಾಂಡುಗಾರರಿಗೆ ಸುವರ್ಣ ಅವಕಾಶಗಳು ಬರ್ತಾ ಇದೆ. ಬಾರಿಸುವಂತ ಪ್ರತಿ ಒಂದು ಸಿಕ್ಸಿಗೆ 500 ರೂಪಾಯಿ ನಗದು ಘೋಷಣೆಯಲ್ಲಿ ಬರ್ತಾ ಇದೆ. ಎರಡು ಓವರ್ಗಳ ಮುಕ್ತಾಂತರದೊಂದಿಗೆ ತಂಡದೊಟ್ಟು ಮೊತ್ತ 3 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಸರಿ, 7 ಓಟಗಳು ಬಂದಿದೆ. 12 ಚೆಂಡುಗಳ ಮುಕ್ತಾಂತರದೊಂದಿಗೆ ಉಳಿದಂತ 24 ಎಸೆತಗಳು ಬಾಕಿ ಇದೆ. 34 ಓಟದ ಅವಶ್ಯಕತೆ ಇದೆ. 24 ಚೆಂಡು ಇನ್ನು ಬಾಕಿ ಇದೆ. 34 ಓಟದ ಅವಶ್ಯಕತೆ. ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ರಾಕೇಶ್ ಮಹಾಲಕ್ಷ್ಮಿ, ಲೇವಿಟ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ. ಮುಂದಿನ ಈ ಒಂದು ಪಂದ್ಯಕೂಟ ಮುಗಿದ ತಕ್ಷಣವೇ ಆ ಒಂದು ಇನ್ಸ್ಪೆಕ್ಟರ್ ಅವರಿಂದ ಒಂದು ಗಣ್ಯ ವೇದಿಕೆಯಲ್ಲಿ ಆ ಒಂದು ಪ್ರಶಸ್ತಿಗಳನ್ನ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಸೆತಗಾರ ವಿಭಾಗದಲ್ಲಿ ಪ್ರಶಾಂತ್ 3ನೇ ಓವರಿನ ಪ್ರಥಮ ಚೆಂಡನ್ನ ಇಲ್ಲಿ ಎಸೆಯಬೇಕಾಗಿದೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ನೋ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ ತೀರ್ಪುಗಾರರಿಂದ. ನೋ ಬಾಲ್, ಫ್ರೀ ಹಿಟ್. 33 ಓಟದ ಅವಶ್ಯಕತೆ ಇದೆ. ಒಂದು ಎಕ್ಸ್ಟ್ರಾ
ಓಟಗಳು ಸೇರ್ಪಡೆಗೊಂಡಿದೆ. ಫ್ರೀಡ್ ಚೆಂಡು, ದಾಂಡುಗಾರರಿಗೆ ಸ್ವರ್ಗತಾನ. ಯಾವುದೋ ಒಂದು ಔಟಿಗೆ ಅವಕಾಶಗಳಿರೋದಿಲ್ಲ, ರನ್ ಔಟಿಗೆ ಮಾತ್ರ ಅವಕಾಶಗಳಿರೋದು. ಒಂದು ಸಿಕ್ಸರಿಗೆ 500 ರೂಪಾಯಿ ನಗದು ಘೋಷಣೆ ಬರ್ತಾ ಇದೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಐ ಲವ್ ದಟ್ ಶಾಟ್, ಬೌಂಡ್ರಿ. 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಪಂದ್ಯದ ಚಿತ್ರಣವನ್ನ ಬದಲಿಸಿಕೊಳ್ತಾ ಇದ್ದಾರೆ ದಾಂಡುಗಾರರು. ತಡೆದೊಟ್ಟು ಮೊತ್ತ ಹೆಚ್ಚಳ 12ರಲ್ಲಿ ಸ್ಥಗಿತಗೊಳ್ತಾ ಇದೆ. ಇನ್ನು ಕೂಡ ಬಹಳಷ್ಟು ಓಟದ ಅವಶ್ಯಕತೆ ಇದೆ. ಇಪ್ಪತ್ತ 3 ಚೆಂಡು ಬಾಕಿ ಇದೆ. 29 ಓಟದ ಅವಶ್ಯಕತೆ. 23 ಬಾಲ್, 29 more run needed win this match. ಬ್ಯಾಕ್ ಟು ಬ್ಯಾಕ್ ಅದ್ಭುತವಾಗಿರುವಂತಹ ಹೊಡೆತ. ಈ ಬಾರಿ ಕೂಡ ಒಂದು ಓಟ, ಒಂದರ ಬಳಿಕ ಇಲ್ಲಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಬಹಳಷ್ಟು ಹೈ ಲಾಫ್ಟೆಡ್ ಶಾಟ್ ಆಗಿತ್ತು. ಆ ಚೆಂಡನ್ನ ತಡೆ ಹಿಡಿಯಲು ಕ್ಷೇತ್ರ ರಕ್ಷಕರು ಬಹಳಷ್ಟು ಪ್ರಯತ್ನಿಸಿದರು. 2 ಓಟಗಳ ಸೇರ್ಪಡೆಯೊಂದಿಗೆ ತಡೆದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ 14. ತಡೆದೊಟ್ಟು ಮೊತ್ತ 14 22 ಚೆಂಡು ಬಾಕಿ ಇದೆ. 27 ಓಟದ ಅವಶ್ಯಕತೆ. $22 ball, 27 more run needed win this match. $22-27 more run needed. Again beautiful shot up in the air. ಅದ್ಭುತವಾಗಿರುವಂತ ಹೊಡೆತ. ಈ ಬಾರಿ ಖಂಡಿತ ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ತಾ ಇದೆ. ಕಾರಣ ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತ ಆಟಗಾರ ಇಲ್ಲಿ ಹುದುರಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 4. ಟೋಟಲ್ ಸ್ಕೋರ್ ಮೂವ್ಸ್ into 14 on the board. ದಯವಿಟ್ಟು ಕ್ಯಾಚ್ ಅನ್ನ ಪಡೆದುಕೊಂಡಂತ ಹೆಸರನ್ನ ತಿಳಿಸಿ. ಕ್ಯಾಚ್ ಅನ್ನ ಪಡೆದುಕೊಂಡಂತ ಕ್ಷೇತ್ರರಕ್ಷಕ, ಕ್ಯಾಚ್ ಅನ್ನ ಪಡೆದುಕೊಂಡಂತ ಕ್ಷೇತ್ರರಕ್ಷಕರ ಹೆಸರನ್ನ ತಿಳಿಸಿ ವೀಕ್ಷಣೆ ಕೊಠಡಿಗೆ. ಮೂರು ಚೆಂಡು ಮುಕ್ತಾಯಗೊಂಡಿದೆ. ತಂಡದಟ್ಟು ಮೊತ್ತ 14ರಲ್ಲಿ ಸ್ಥಗಿತಗೊಳ್ತಾ ಇದೆ. 4ನೇ ಚೆಂಡು. ಅದ್ಭುತವಾಗಿರುವಂತ ಕ್ಯಾಚ್ ಅಕ್ರಾಸ್ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ. ಸುನೀಲ್ ಆ ಕ್ಷೇತ್ರ ಪಾಲಕ ಇಲ್ಲಿ ಓವರಿನ 4ನೇ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. 4 ಚೆಂಡುಗಳು ಮುಕ್ತಾಂತರದೊಂದಿಗೆ ಇಲ್ಲಿ 14 ಓಟಗಳನ್ನು ಗಳಿಸಿದೆ. ಇನ್ನು ಬೇಕಾಗಿದೆ 27 ಓಟ. ಉಳಿದಂತ 14 ಎಸೆತಗಳ ಮುಂದೆ, 20 ಎಸೆತಗಳ ಮುಂದೆ 20 ಚೆಂಡು ಇನ್ನು ಬಾಕಿ ಇದೆ. 27 ಓಟದ ಅವಶ್ಯಕತೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಐ ಲಾಫ್ಟೆಡ್ ಶಾಟ್, ಬೌಂಡ್ರಿ. ದಂಡಂ ಗುಡುಗುಡು ಬೌಂಡರಿ ದಾಖಲಾಗ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ 18. 19 ಚೆಂಡು ಇನ್ನು ಬಾಕಿ ಇದೆ. 23 ಓಟದ ಅವಶ್ಯಕತೆ. ಬ್ಯಾಟ್ಸ್ಮನ್ ನೇಮ್ ರಾಜೇಶ್. ಪ್ರಥಮ ಚೆಂಡಿಗೆ ಇಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ ರಾಕೇಶ್. ಈ ಬಾರಿ ಕೂಡ ದಾಂಡುಗಾರರಿಗೆ ಮತ್ತೊಮ್ಮೆ ಅವಕಾಶಗಳು ಬರ್ತಾ ಇದೆ. ಬೌಂಡರಿಯನ್ನು ದಾಖಲಿಸಿಕೊಂಡ್ರೆ 500 ರೂಪಾಯಿ ನಗದು ಘೋಷಣೆಯಲ್ಲಿ ಬರ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಅಂಪೈರ್ ಡಿಸಿಷನ್ ಫೈನಲ್. ಯಾವುದೇ ಒಂದು ತೀರ್ಪಿಗೆ
ಅವಕಾಶಗಳಿರೋದಿಲ್ಲ. ಒಂದು ವೇಳೆ ಪಂದ್ಯಾಕೂಟಗಳು ಚರ್ಚೆಗಳು ಬಂದ್ರೆ ಖಂಡಿತ ತಂಡದ ನಾಯಕನು ಮಾತನಾಡಲು ಮಾತ್ರ ಅವಕಾಶಗಳಿದೆ. ಆಟಗಾರರು ಯಾವುದೇ ಒಂದು ಸೂಚನೆಗಳನ್ನು ನೀಡಬಾರದು. ಬೈಸ್ ಒಂದೋಟಗಳ ಸೇರ್ಪಡೆ, ಬೈಸ್ ರೂಪದಲ್ಲಿ ಒಂದೋಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 3 ಮುಕ್ತಾಯಗೊಂಡಿದೆ. ತಂಡದೊಟ್ಟು ಮೊತ್ತ 19ರಲ್ಲಿ ಸ್ಥಗಿತಗೊಳ್ತಾ ಇದೆ. ಇನ್ನು ಬೇಕಾಗಿದೆ 18 ಎಸೆತ, 22 ಓಟದ ಅವಶ್ಯಕತೆ. 18 ball in remaining 22 run needed to win this match. ಎಸೆತಗಾರ ವಿಭಾಗದಲ್ಲಿ ಮೋನಿ ಕಾದ್ ನೋಡೋಣ. ದಾಂಡುಗಾರರು ಪ್ರತಿ ಒಂದು ಬೌಂಡರಿಗೆ 500 ರೂಪಾಯಿಯ ನಗದು ಘೋಷಣೆಯಲ್ಲಿ ಹೊರಬೀಳ್ತಾ ಇದೆ. ಕಾದ್ ನೋಡೋಣ 500 ರೂಪಾಯಿಯನ್ನ ಪಡೆದುಕೊಳ್ತಾರೆ ಬೋನ ನೋಡ್ಲಿಕ್ಕಿದಾವೆ. 22 ಬೇಕು 18 ಚೆಂಡುಗಳ ಮುಂದೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡೀಪ್ ಎಕ್ಸ್ಟ್ರಾ ಕವರ್ ಭಾಗದಲ್ಲಿದೆ ಚೆಂಡು. ಒಂದೋಟಗಳ ಸೇರ್ಪಡೆ ಇನ್ನು ಬೇಕಾಗಿದೆ 21 ಉಳಿದಂತ 17 ಎಸೆತಗಳ ಮುಂದೆ. 17 ball 21 more run needed to win this match. ಸಿಕ್ಸರ್ಗೆ ಕೂಡ 500 ರೂಪಾಯಿ ಇದೆ, ಬೌಂಡರಿಗೆ ಕೂಡ 500 ರೂಪಾಯಿ ಇದೆ. ಗಂಧದ ಗೂಡಿ ಟ್ರೋಫಿಗಾಗಿ ಬಹಳಷ್ಟು ಪೈಪೋಟಿ ಕೂಡ ನಡೀತಾ ಇದೆ ಅಂಕಣದ ಭಾಗದಲ್ಲಿ. ವೈಡ್ ಬಾಲ್ ಒಂದೋಟಗಳ ಎಕ್ಸ್ಟ್ರಾ ರೂಪದಲ್ಲಿ ಸೇರ್ಪಡೆಗೊಳ್ಳುವಾಗ ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 21 20 ಬೇಕಾಗಿದೆ ಉಳಿದಂತ 17 ಎಸೆತಗಳ ಮುಂದೆ. 17 ball 20 more run needed to win this match. ಈ ಬಾರಿ ಎಸೆತ ಚೆಂಡು ಕ್ಲೀನ್ ಬೌಲ್ಡ್. ಮೋನಿ ಕೈ ಚಪ್ಪಾಳೆಗಳ ಶಬ್ದಗಳು ಕೇಳಿ ಬರ್ತಾ ಇದೆ ಕ್ರೀಡಾಭಿಮಾನಿಗಳ ಪರವಾಗಿ. ರಾಜೇಶ್ ರವರ ಶ್ರೀನಿವಾಸ್ ರವರ ಉದರಿ ಕೂಡ ನಷ್ಟವಾಗ್ತಾ ಇದೆ. 2 ಚೆಂಡುಗಳು ಮುಕ್ತಾಯದೊಂದಿಗೆ ತಂಡದೊಟ್ಟು ಮೊತ್ತ 21. 16 ball 20 run needed. ಕೇವಲ 4 ಓಟಗಳು ಮಾತ್ರ ಡಿಫರೆಂಟ್ ಇದೆ. ದಾಂಡುಗಾರರು ಈ ಪಂದ್ಯದ ಯಾವ ರೀತಿಯಾಗಿ ಇಲ್ಲಿ ಆಸರೆಯನ್ನ ಪಡೆದುಕೊಳ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. 5 ಉದರಿ ನಷ್ಟದಲ್ಲಿದೆ. ರಘು ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. 16 ಎಸೆತಗಳು ಬಾಕಿ ಇದೆ. 20 ಓಟದ ಅವಶ್ಯಕತೆ. ಕಾದು ನೋಡೋಣ. ಸ್ಕೋರ್ ಮೂವ್ಸ್ ಅನ್ ಟು 21. 21ರಲ್ಲಿದೆ, ಇನ್ನು ಬೇಕಾಗಿದೆ 20. ಕಾದು ನೋಡೋಣ. 2 ತಂಡಕ್ಕೂ ಕೂಡ ಅವಕಾಶಗಳಿದೆ. ಗೆದ್ದವರಂತೂ ನೇರ ಟಿಕೆಟ್ ಸೆಮಿಫೈನಲ್ಗೆ ಎಂಟ್ರಿಯನ್ನ ಪಡೆದುಕೊಳ್ಳಿಕ್ಕಿದೆ. ಅದ್ಭುತವಾಗಿರುವಂತಹ ಎಸೆತ ಈ ಬಾರಿ 3ನೇ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಗೂಟ ರಕ್ಷಕ ವಿಭಾಗದಲ್ಲಿ ಪವನ್ ತೀರ್ಪುಗಾರರ ಸೂಚನೆ ಇಲ್ಲಿ 3ನೇ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಇಸ್ ಪೆಂಡಿಂಗ್. ನಾಟ್ ಔಟ್. 3ನೇ ತೀರ್ಪಲ್ಲಿ ನಾಟ್ ಔಟ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ಇನ್ನು ಬೇಕಾಗಿದೆ ಅಂಪೈರ್ ಬೈಸ್, ಅಫಿಷಿಯಲ್ ಅಂಪೈರ್ ಬೈಸ್. ಎಸ್, ಬೈ ಸಿಗ್ನಲ್ ಬೈ ದಿ ಅಂಪೈರ್. ಒಂದೋಟಗಳ ಸೇರ್ಪಡೆ. ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 22. 15 ಚೆಂಡು ಬಾಕಿ ಇದೆ. 15 ball 19 more run needed to win this match. 19 ಬೇಕಾಗಿದೆ ಉಳಿದಂತ 15 ಎಸೆತಗಳ ಮುಂದೆ.
ಒಂದು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 23. ಇನ್ನು ಬೇಕಾಗಿದೆ 18. ಉಳಿದಂತ 14 ಎಸೆತಗಳ ಮುಂದೆ. Ball, 14 ball, 18 more run needed win this match. 14 ball, 18. ಈ ಬಾರಿ ಎಸೆದ ಚೆಂಡು ಕ್ಲೀನ್ ಬೌಲ್ಡ್. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಈ ಬಾರಿ ಕ್ಲೀನ್ ಬೌಲ್ಡ್. 13 ಚೆಂಡು 18 ಓಟದ ಅವಶ್ಯಕತೆ. ಹದಿಮೂರು ಚೆಂಡು ಬಾಕಿ ಇದೆ. 18 ಓಟದ ಅವಶ್ಯಕತೆ ಇದೆ. ಎರಡು ತಂಡಕ್ಕೂ ಕೂಡ ಅವಕಾಶಗಳು ಇನ್ನೂ ಇರುತ್ತೆ. ಕಾದು ನೋಡೋಣ. ಗೆದ್ದವರಂತೂ ಸೆಮಿಫೈನಲ್ ಟಿಕೆಟ್ ಅನ್ನು ಪಡೆದುಕೊಳ್ಳಿಕ್ಕಿದೆ. ಗಂಧದ ಗುಡಿ ಟ್ರೋಫಿ. ಪ್ರತಿಯೊಂದು ಬೌಂಡರಿಗೆ 1,000, ಪ್ರತಿಯೊಂದು ಸಿಕ್ಸರಿಗೆ ಕೂಡ 1,000 ರೂಪಾಯಿ ಘೋಷಣೆ ಬರ್ತಾ ಇದೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡಿ ಪಕ್ಷ ಕೊರಲಿದೆ. ಒಂದೋಟ, ಎರಡು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅದ್ಭುತವಾಗಿರುವಂತಹ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಎರಡು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. 25. ಇನ್ನು ಬೇಕಾಗಿದೆ 12 ಎಸೆತ, 16 ಓಟದ ಅವಶ್ಯಕತೆ ಇದೆ. 16 more run needed in remaining 12 ball. ನಾಲ್ಕು ಓವರ್ಗಳು ಮುಕ್ತಾಯದೊಂದಿಗೆ ತಂಡದೊಟ್ಟು ಮೊತ್ತ 25. 6 ವಿರುದ್ಧರಿ ನಷ್ಟದಲ್ಲಿದೆ. 6 ವಿಕೆಟ್ ಡೌನ್. ತಂಡದೊಟ್ಟು ಮೊತ್ತ 25. ಇನ್ನುಳಿದಂತ 12 ಎಸೆತ, 16 ಓಟದ ಅವಶ್ಯಕತೆ. ಹನ್ನೆರಡು ಚೆಂಡು, 16 ಓಟ. ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ಪಂದ್ಯಕೂಟಗಳಿದು. ಡೂ ಆರ್ ಡೈ, ಮಾಡುವಿಲ್ಲದ ಮಾಡಿ. ಈ ಬಾರಿ ಎಸೆದ ಚೆಂಡು ಕ್ಷೇತ್ರರಕ್ಷಕ ಚೆಂಡನ್ನ ಪಡೆದುಕೊಂಡು ಗೂಟ ರಕ್ಷಕರ ಕೈಗೆ ಕೊಟ್ಟಿದ್ದಾರೆ. ಅದು ಖಂಡಿತ ರನ್ ಔಟ್ ಆಗುವಂತ ಸಾಧ್ಯತೆಗಳಿತ್ತು. ಓಟಗಳ ಸೇರ್ಪಡೆ 15 ಬೇಕು. ಉಳಿದಂತ 11 ಎಸೆತಗಳ ಮುಂದೆ 11 to go. 15 more run needed win this match. ग्यारह गेंदों पर 15 रन की जरूरत इस मैच की जीतने के लिए.
11 गेंदों बाकी है, 15 रन की जरूरत इस मैच की जीतने के लिए। ಫುಲ್ ಟ್ರಾಸ್ ಆಗಿ ಬಿದ್ದ ಚೆಂಡು ತನ್ನ ಮೂಲಕವಾಗಿ ಒಂದು ಓಟಗಳ ಸೇರ್ಪಡೆ ಕೂಡಗೊಳ್ತಾ ಇದೆ. ಲಗ್ಬೈ ರೂಪದಲ್ಲಿ ಒಂದು ಓಟಗಳ ಸೇರ್ಪಡೆ, ತಡೆದೊಟ್ಟು ಮೊತ್ತ 27ರಲ್ಲಿ ಸ್ಥಗಿತಗೊಳ್ತಾ ಇದೆ. 27. ಹತ್ತು ಚೆಂಡು 14 ಓಟದ ಅವಶ್ಯಕತೆ ಇದೆ. ಡೇಂಜರಸ್ ಬ್ಯಾಟ್ಸ್ಮನ್ ಆನ್ ಸ್ಟ್ರೈಕ್, ಡೇಂಜರ್ ಬ್ಯಾಟ್ಸ್ಮನ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು, ಈ ಬಾರಿ ಚೆಂಡು ನೇರವಾಗಿ ಡಿಕ್ಲೇರ್. 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ತಂಡದೊಟ್ಟು ಮೊತ್ತ ಇಲ್ಲಿ 29ಕ್ಕೆ ಸ್ಥಗಿತಗೊಳ್ತಾ ಇದೆ. 29 ಫಾರ್ ದ ಲಾಸ್ ಆಫ್ 6 ವಿಕೆಟ್. ಮುಂದಿನ ಪಂದ್ಯಾಕೂಟಕ್ಕಾಗಿ ಧಾರ್ಮಿಕ್ 11 ಮಹಾಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಎರಡು ತಂಡದ ನಾಯಕರು ಬನ್ನಿ ಮುಂದಿನ ಪಂದ್ಯಾಕೂಟಕ್ಕಾಗಿ. ನಾಣ್ಯ ಚಿಮ್ಮಿಕೆಗಾಗಿ ಒಂದು ಕಡೆಯಲ್ಲಿ ಪೊಲೀಸ್ ಠಾಣೆಗಳಾದ್ರೆ ಇನ್ನೊಂದು ಕಡೆಯಲ್ಲಿ ಈ ಪಂದ್ಯಾಕೂಟದ ಆಯಿಸುವಂತ ವ್ಯಕ್ತಿಗಳು. ನೋ ಬಾಲ್ ಚೆಕ್, ಮೂರನೇ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಈಸ್ ಪೆಂಡಿಂಗ್. ಮುಂದಿನ ಪಂದ್ಯಾಕೂಟಕ್ಕಾಗಿ ಎರಡು ತಂಡದ ನಾಯಕರು ಬನ್ನಿ. ಮಹಾಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಬೆಂಗಳೂರಿನ ಪೊಲೀಸ್ ಠಾಣೆಗಳು, ಅದೇ ರೀತಿಯಾಗಿ ಧಾರ್ಮಿಕ್ ತಂಡದ ನಾಯಕರು ಬನ್ನಿ ಮುಂದಿನ ಪಂದ್ಯಾಕೂಟದ ನಾಣ್ಯ ಚಿಮ್ಮಿಕೆಗಾಗಿ. Umpire call is no ball, right ball, fair ball. ಅದ್ಭುತವಾಗಿರುವಂತಹ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಸೆನ್ಸಿಬಲ್ ಕ್ರಿಕೆಟ್, ಓಟಗಳ ಸೇರ್ಪಡೆ. ಎಸೆತಗಾರ ವಿಭಾಗದಲ್ಲಿ ಪವನ್ 11 ಓಟದ ಅವಶ್ಯಕತೆ ಇದೆ. 11 more run needed in remaining 8 ball. 8 ಚೆಂಡು, 11 ಓಟದ ಅವಶ್ಯಕತೆ. ಹಲೋ ಓಕೆ. ಈ ಬಾರಿ ಎಸೆದ ಚೆಂಡು ಕಂಪ್ಲೀಟ್ ಔಟ್. 7 ಎಸೆತ, 11 ಓಟದ ಅವಶ್ಯಕತೆ. 7 ball, 11 more run needed win this match. ಪವನ್ ಎಸೆತಗಾರ ಭಾಗದಲ್ಲಿ ಅದ್ಭುತವಾದ ಎಸೆತಗಳನ್ನು ತಂಗಡಿಸಿಕೊಳ್ತಾ ಇದ್ದಾರೆ. ಕೊನೆಯ ಚೆಂಡು, ಬೇಕಾಗಿದೆ 11. ಈ ಬಾರಿ ಎಸೆದ ಚೆಂಡು ತನ್ನ ಮೂಲಕವಾಗಿ ಪವನ್
ತನ್ನ ಭರವಸೆಯನ್ನು ತೋರ್ಪಡಿಸಿಕೊಡ್ತಾ ಇದ್ದಾರೆ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 5. ತಂಡದ ಒಟ್ಟು ಮೊತ್ತ ಇಲ್ಲಿ ಹೆಚ್ಚಳ ಕಾಣ್ತಾ ಇದೆ. 37 ನಷ್ಟದಲ್ಲಿದೆ. ಅಂತಿಮ 6 ಚೆಂಡು ಬೇಕಾಗಿದೆ 11 ಓಟದ ಅವಶ್ಯಕತೆ. ಅಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸಿಬ್ಬಂದಿ ವಿರುದ್ಧವಾಗಿ ಇದೇ ಸ್ಥಳೀಯ ಆಟಗಾರರು ಗುಂಡಿ ಲೆಜೆಂಡ್ಸ್ ಮೇಲೆ ನಮ್ಮ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಮುಂದಿನ ಪಂದ್ಯ. ಎಸ್, ಮುಂದಿನ ಪಂದ್ಯಕೂಟಗಳು ಬಹಳಷ್ಟು ಒಂದು ಅದ್ಭುತವಾಗಿರುವಂತ ಪಂದ್ಯಕೂಟಗಳು ಕೆಲವೇ ನಿಮಿಷಗಳ ನಡಲಿಕ್ಕಿದೆ ಕ್ರೀಡಾಭಿಮಾನಿಗಳೇ. ಆ ಒಂದು ಪಂದ್ಯಕೂಟ ಬಹಳಷ್ಟು ಅಚ್ಚುಕಟ್ಟಾಗಿ ಪಂದ್ಯಕೂಟವನ್ನು ಮುಂದುವರಿಸಿಕೊಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಬೆಂಗಳೂರು ಪರಿಸರದ ಒಂದು ಪೊಲೀಸ್ ಇವರು, ಮತ್ತೊಂದು ಕಡೆಯಲ್ಲಿ ಒಂದು ಪಂದ್ಯಕೂಟದ ವ್ಯವಸ್ಥಾಪಕರು. ಬಲಿಷ್ಠತೆಯ ತಂಡಗಳು, 2 ತಂಡಗಳು ಜಿದ್ದಿನ ಹೋರಾಟಗಳು ಈ ಒಂದು ಮೈದಾನದಲ್ಲಿ ನಡಲಿಕ್ಕಿದೆ. 11 ಬೇಕು ಉಳಿದಂತ 6 ಎಸೆತಗಳ ಮುಂದೆ. 6 to go, 11 more run needed. ಮುಂದಿನ ಪಂದ್ಯ ಅಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸಿಬ್ಬಂದಿ ವಿರುದ್ಧವಾಗಿ ನಂದಿನಿ ಲೇಔಟ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿ. ರೋಮಾಂಚಕಾರಿ ಪಂದ್ಯ ನಮ್ಮ ಮುಂದಿನ ಪಂದ್ಯ. ದಯವಿಟ್ಟು ಪಂದ್ಯಕೂಟವನ್ನು ಮುಂದುವರಿಸಿ. ದಯವಿಟ್ಟು ಪಂದ್ಯಕೂಟವನ್ನು ಮುಂದುವರಿಸಿ. ದಯವಿಟ್ಟು ಆದಷ್ಟು ಬೇಗ ಮುಂದುವರಿಸಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಂದುವರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 6 ಚೆಂಡು, 11 ಓಟದ ಅವಶ್ಯಕತೆ ಇದೆ. 7 ಹುದರಿ ನಷ್ಟದಲ್ಲಿದೆ. ಸಂಕಷ್ಟದ ಸಿದಿಗೆ ದಾಂಡುಗಾರರು ಅಂತಿಮ ಓವರಿನಲ್ಲಿ ಅದೆಷ್ಟು ಓಟವನ್ನ ಗಳಿಸುತ್ತೆ ಎಂಬುದನ್ನು ನೋಡ್ಲಿಕ್ಕಿದೆ. 11 ಓಟವನ್ನ ಗಳಿಸಿದ್ರೆ ಪಂದ್ಯಕೂಟ ಜಯ, ಇಲ್ಲದಿದ್ರೆ ಮಾಡು ಇಲ್ಲದ ಮಾಡಿ ಪಂದ್ಯಕೂಟ ನಡೀತಾ ಇದೆ. ಗೆದ್ದವರಂತೂ ನೇರ ಸೆಮಿಫೈನಲ್ಗೆ ಟಿಕೆಟ್ ಅನ್ನ ಪಡೆದುಕೊಳ್ಳಿಕ್ಕಿದೆ. ದಯವಿಟ್ಟು ಪಂದ್ಯಕೂಟವನ್ನು ಮುಂದುವರಿಸಿ. ಯಾವುದೇ ಒಂದು ಚರ್ಚೆಗೆ ಆಸ್ಪದಗಳನ್ನು ನೀಡಿಕೊಡಬೇಡಿ ಪ್ಲೀಸ್. ಇದು ನಿಮ್ಮ ಪಂದ್ಯಕೂಟಗಳು, ನೀವೇ ಸಹಕರಿಸಿ ಪಂದ್ಯಕೂಟದ ಯಶಸ್ಸುಗೊಳಿಸಿ. ನಿನಗೂ ನಕ್ಷತ್ರಗಳಿವರು, ಕ್ರಿಕೆಟ್ಗೆ ಸೈ ಅಂದವರು. ಕಿರುತೆರೆ ಬೆಳ್ಳಿ ತೆರೆಯ ಸೆಲೆಬ್ರಿಟಿ ಕ್ರಿಕೆಟರ್ಸ್ ಇವರು. ಗೆಲುವ ಸಾಧಿಸಿ ಸೋಲದೆ ಸೋಲಿಸಿ,
ಏ ಬ್ಯಾಟು ಬಾಲಿಗೆ ಗೇಮಿನ ಮಜವ ತೋರಿಸೋ ಬ್ಯೂಟಿಗಳ ಚೂಟಿಯಾಟ ಅವರ್ ಓನ್ WWCL. N1 ಕ್ರಿಕೆಟ್ ಪರಿಕಲ್ಪನೆ ನಮ್ಮ ಹೆಮ್ಮೆ WWCL. ನೆಕ್ಸ್ಟ್ ಲೆವೆಲ್ ಸುನಿಲ್ ಬ್ರ್ಯಾಂಡ್ ಸೂಪರ್ ಹಿಟ್ಸ್ WWCL. ಇನ್ಮೇಲಿದೇನೆ ಟ್ರೆಂಡ್ ವುಮೆನ್ಸ್ ವಿಂಗ್ ಬಾಲ್ ಕ್ರಿಕೆಟ್ ಲೀಗ್. ಎಸೆತಗಾರ ವಿಭಾಗದಲ್ಲಿ ಶ್ಯಾಮ್ ಟೇಲ್ಸ್ ಮುಖಾಂತರವಾಗಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸಿಬ್ಬಂದಿ ನಾಣ್ಯ ಜಯಗಳಿಸಿದೆ. ಓಕೆ ಓಕೆ ಪ್ರಥಮ ಚೆಂಡು ಒಂದು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ 10 ಬೇಕಾಗಿದೆ ಉಳಿದಂತ 5 ಎಸೆತಗಳ ಮುಂದೆ. ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ರವಿ. ಸ್ಟ್ರೈಕ್ ಅನ್ನ ಪಡೆದುಕೊಳ್ಳುವಂತ ರವಿರವರಿಗೆ ಒಂದು ಘೋಷಣೆ ಇಲ್ಲಿ ಹೊರಬೀಳ್ತಾ ಇದೆ. 1 ಸಿಕ್ಸರ್ಗೆ 2,000. ಸಚಿನ್ ಬ್ಯಾಟಿಗೆ ಪ್ರಯತ್ನಿಸಿದ್ರು ಈ ಬಾರಿ. ಒಂದು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಬೇಕಾಗಿದೆ 9 ಉಳಿದಂತ 4 ಎಸೆತಗಳ ಮುಂದೆ. ಪ್ರತಿಯೊಂದು ಬೌಂಡರಿಗೆ 1,000, ಸಿಕ್ಸರಿಗೆ 2,000 ನೀಡಿ ಗೌರವಿಸ್ತಾ ಇದ್ದಾರೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು ಬ್ಯಾಟ್ಸ್ಮನ್ ಕಂಪ್ಲೀಟ್ ಔಟ್. 3 ಎಸೆತ 9 ಓಟದ ಅವಶ್ಯಕತೆ. 3 ಚೆಂಡು 9 ಓಟದ ಅವಶ್ಯಕತೆ ಇದೆ. ಪಂದ್ಯಾಕೂಟಗಳು ಬಹಳಷ್ಟು ರೋಚಕ ಸ್ಥಿತಿಯ ಘಟ್ಟದಲ್ಲಿ ಸಾಗ್ತಾ ಇದೆ. ಈ ಒಂದು ಗಂಧದ ಗುಡಿ ಟ್ರೋಫಿ 2024 3 to go 9 to get. ಈ ಬಾರಿ ಎಸೆದ ಚೆಂಡು ಸಿಂಗಲ್ ಡಿಕ್ಲೇರ್. 1 ಓಟಗಳ ಸೇರ್ಪಡೆ. ಖಂಡಿತ ದಾಂಡುಗಾರರಿಗೆ ಸುವರ್ಣ ಅವಕಾಶಗಳು ಬರ್ತಾ ಇದೆ. ಈ ಪಂದ್ಯಾಕೂಟವನ್ನ ವಿಜಯಗೊಳಿಸಿಕೊಟ್ರೆ 2,000 ರೂಪಾಯಿಯ ಘೋಷಣೆ ಬರ್ತಾ ಇದೆ. ಈ ಪಂದ್ಯಾಕೂಟವನ್ನ ವಿಜಯಗೊಳಿಸಿದಂತ ದಾಂಡುಗಾರರಿಗೆ 2,000 ರೂಪಾಯಿಯ ಘೋಷಣೆ ಬರ್ತಾ ಇದೆ. 2 ಚೆಂಡು 8 ಓಟದ ಅವಶ್ಯಕತೆ ಇದೆ. 2 ಚೆಂಡು 8 ಓಟ. 2 to go, 8 more run needed win this match. ಈ ಬಾರಿ ಎಸೆದ ಚೆಂಡು ಒಂದು ಓಟಗಳ ಸೇರ್ಪಡೆ ಇನ್ನು ಬೇಕಾಗಿದೆ. 2 ಎಸೆತ 7 ಓಟದ ಅವಶ್ಯಕತೆ. 8 ವಿಕೆಟ್ ಲಾಸ್. ಮೂರನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ ರನ್ಔಟಿಗಾಗಿ. ರಾಜೇಶ್ ರನ್ ಔಟ್.
2 ಎಸೆತಗಳು ಬಾಕಿ ಇದೆ. 7 ಓಟದ ಅವಶ್ಯಕತೆ. ಈ ಪಂದ್ಯಾಕೂಟವನ್ನು ವಿಜಯಗೊಳಿಸಿದ್ದಾದಲ್ಲಿ 5,000 ರೂಪಾಯಿ ನಗದು ಘೋಷಣೆ ಬರ್ತಾ ಇದೆ. 5,000 5,000. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. 1 ಎಸೆತ 7 ಓಟದ ಅವಶ್ಯಕತೆ. ಸಿಕ್ಸರ್ ಬಾರಿಸಿದಲ್ಲಿ ಪಂದ್ಯಾಕೂಟಗಳು ಸಮಫಲ. 1 ಚೆಂಡು 7 ಓಟದ ಅವಶ್ಯಕತೆ. ಪಂದ್ಯಾಕೂಟಗಳು ಸಮಫಲ. ಸಿಕ್ಸರ್ ದಾಖಲಿಸಿಕೊಂಡೆ ಆದಲ್ಲಿ 1 ಚೆಂಡು 7 ಓಟದ ಅವಶ್ಯಕತೆ. ತೀರ್ಪುಗಾರಿಂದ ವೈಡ್ ಬಾಲ್. 1 ಚೆಂಡು 6 ಓಟಗಳು ಬೇಕಾಗಿದೆ. ಬಹಳಷ್ಟು ಕ್ರಿಕೆಟಿನ ಇತಿಹಾಸದ ಪುಟದಲ್ಲಿದೆ 1 ಚೆಂಡು 6 ಓಟ. ಈ ಮೈದಾನದ ದಾಖಲೆಯನ್ನ ಬರೆಯಬಹುದೇ? ಇಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳಿಗೆ ಪ್ರಶ್ನೆಯಾಗಿದೆ. 1 ಚೆಂಡು 6 ಓಟ. ಕ್ರೀಡಾ ಅಭಿಮಾನಿಗಳ ಕೈ ಚಪ್ಪಾಳೆಗಳ ಶಬ್ದಗಳು ಬಂಡಗಳು ಕೇಳಿ ಬರ್ಲಿಕ್ಕಿದೆ. 1 ಚೆಂಡು 5,000 ರೂಪಾಯಿ ನಗದು ಘೋಷಣೆಯಲ್ಲಿ ನೀಡ್ತಾ ಇದ್ದಾರೆ. 1 ಚೆಂಡು 6 ಓಟ. 1 ಎಸೆತ 6 ಓಟದ ಅವಶ್ಯಕತೆ ಇದೆ. ಈ ಬಾರಿ ಎಸೆದ ಚೆಂಡು ಪಂದ್ಯಾಕೂಟವನ್ನ ವಿಜಯಗೊಳಿಸ್ತಾ ಇದೆ. ದೊಡ್ಡ 11 ತಂಡ 5 ರನ್ನುಗಳ ಭರ್ಜರಿಯಾದಂತ ಜಯ. ದೊಡ್ಡ 11 ತಂಡ 5 ಓಟಗಳ ಭರ್ಜರಿಯಾದಂತ ಜಯವನ್ನ ಇಲ್ಲಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ತಾ ಇದೆ. ಸೋತಂತ ತಂಡಕ್ಕೂ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಿನ ಪಂದ್ಯಾಕೂಟದ ವೀಕ್ಷಣೆಗಾಗಿ ನಿಮ್ಮ ಮುಂದೆ ಶರತ್ ಕುಂಬಾಶಿ ನಿಮ್ಮ ಮುಂದೆ ಮುಂದಿನ ವೀಕ್ಷಣೆಗಾಗಿ. ಥ್ಯಾಂಕ್ ಯು. ಹಾಲ್ ಹಾಲ್ ಬಹಳಷ್ಟು ಅದ್ದೂರಿಯ ಒಂದು ಕ್ರಿಕೆಟ್ ಪಂದ್ಯಗಳ ನಡುವೆ ಒಂದು ಅತ್ಯುತ್ತಮವಾದಂತ ಒಂದು ಬಿಗ್ ಫೈಟ್ ಮ್ಯಾಚ್ ಅನ್ನ ಕಂಡಂತ ಕ್ರೀಡಾಂಗಣ ಅಂತಿಮ ಹಂತದಲ್ಲಿ ಹೋರಾಟದ ಬಿಗು ಹೋರಾಟವನ್ನು ಸ್ಥಾಪಿಸಿದಂತ SRV 11